ಇಷ್ಟೊಂದು ದುಡ್ಡಿನ ತೊಂದರೆ ಬರೋಕ್ ಹೇಗ್ ಸಾಧ್ಯ? ನನ್ನ ಪ್ರಕಾರ ಈ ಕೆಲಸ ಯಾರು ಮಾಡೋದಿಲ್ಲ. ಇಷ್ಟೊಂದು ದುಡ್ಡು ಯಾರು ಸಂಪಾದಿಸಕ್ಕಾಗಲ್ಲ. ಏನಂತೀಯ? ಕೇಳಿಸ್ತಾ ಇದೆ ನಿಂಗೆ? ಹಾ, ಯಾರದು? ಬೆಂಜಮಿನ್ ಜೆ ಹ್ಯಾಚರ್. ನಕಲಿ ಹೆಸರು, ನಕಲಿ ಕೆಲಸ, ನಕಲಿ ಕುಟುಂಬ, ಇದೇ ಕೆಲಸ. ಇಂಥವ್ರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡ್ತಾರೆ ಆ ರಾಕ್ಷಸರ ಗುಂಪು. ಗೊತ್ತಾ ನಿಂಗೆ? ಮುಂದಕ್ಕೆ ಹೇಳು. ಮತ್ತೆ ಅವನೊಬ್ಬ ಸೇಡಿಸ್ಟ್ ಮತ್ತೆ ರೇಪಿಸ್ಟ್. ಮತ್ತೆ ನಂಗೆ ಗೊತ್ತಿರೋ ಪ್ರಕಾರ ಅವನು 4 ಜನ ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾನೆ. ಏನೇ ಕಳ್ಸೋದಿದ್ರು ನಂಗೆ GPS ಅಲ್ಲಿ ಕಳಿಸು. ಕ್ಯಾರಿನ್, ನೀನ್ ರೆಡಿ ಇದೆಯಾ? ನಾನು ಯಾವಾಗ್ಲೂ ರೆಡಿ. ನೆನ್ಪಿರ್ಲಿ, ಅವನ್ ತಲೆ ತೆಗ್ದಿದ ತಕ್ಷಣ ಬ್ಯಾನರ್ ಹತ್ರ ಕಳ್ಸು, ಯಾಕಂದ್ರೆ ಅವನನ್ನ ಹೂತಾಕ್ಬೇಕು. ಗೊತ್ತು ನಂಗೆ. ಅವ್ನು ಬರ್ತಿದ್ದಾನೆ ಅನ್ಸುತ್ತೆ. ನಾನು ಹೊರಡ್ತೀನಿ. ಹೇಯ್, ನಿಲ್ಲು. ಫೈಟ್ ಮಾಡ್ತೀಯಾ? ನಿಂತ್ಕೋ ಅಲ್ಲೇ. ಗನ್ ಕೆಳಗೆ ಹಾಕೋ. ಕೈ ಮೇಲೆತ್ತಿ ಮಂಡಿಯವ್ರು ಕೂತ್ಕೋ. ನಿಧಾನವಾಗಿ ಈ ಕಡೆ ತಿರುಗು. ಮಂಡಿಯೂರಿ ಕೆಳಗೆ ಕೂತ್ಕೋ. ಈಗ್ಲೇ. ತಾಜಾ ಸುದ್ದಿ ಏನೆಂದರೆ, ನಿನ್ನೆ ಆಲೆನ್ವೇಯಲ್ಲಿ ರಾತ್ರಿ ಒಬ್ಬರ ಕೊಲೆಯಾಗಿದೆ. ಅವರನ್ನು ಗುರುತು ಹಿಡಿಯಲಾಗದಷ್ಟು ದುರ್ಗತಿಯಲ್ಲಿ ಇದ್ದಾರೆ. 24 ವರ್ಷದ ಹುಡುಗಿಯನ್ನು ಅನುಮಾನಿಸಿ ಅರೆಸ್ಟ್ ಮಾಡಿದ್ದಾರೆ. ಬ್ರೇಕ್ನ ನಂತರ ಮತ್ತೆ ಸಿಗ್ತೀವಿ ಉಳಿದ ವಿಚಾರಗಳೊಂದಿಗೆ. ಕಾಯ್ತಾ ಇರಿ. ಲೇಟ್ ಆಯ್ತು ಅನ್ಸತ್ತೆ ಡಿಟೆಕ್ಟಿವ್. ನೀನ್ ಯಾವಾಗ ಟೈಮ್ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ? ನಾನು ಬೇಗ ಹೋಗೋನಿದ್ದೆ, ಆದ್ರೆ ನಿಮಗ್ ಕಾಯ್ತಾ ಇದ್ದೆ. ನನ್ನ ಮಗಳಿಗೆ ಹುಷಾರಿಲ್ಲ, ನನ್ನ ಜಾಗದಲ್ಲಿ ನೀನು ಇರ್ತೀಯಾ? 38 ವರ್ಷದ ವ್ಯಕ್ತಿ ಇಲ್ಲಿ ಸತ್ತಿರೋದು. ಇದೇ ಸ್ಥಿತಿಯಲ್ಲಿ ಬಿದ್ದಿದ್ದ. ಜೀವ ಉಳಿಸ್ಕೊಳಕ್ಕೆ ಹೊಡೆದಾಡಿರ್ಬೋದು.
ಅವನ ತಲೆ ತೆಗ್ಬಿಟ್ಟಿದ್ದಾರೆ. ಮುಂದಕ್ಕೆ ನೀವು ನೋಡ್ಕೊಳ್ಳಿ. ಇದು ಇಷ್ಟಕ್ಕೆ ಮುಗಿಲಿಲ್ಲ. ಅದರ ಅರ್ಥ? ಇನ್ನೂ ವಿಷಯ ಇದೆ. ಅವನ ತಲೆ ಕಾಣ್ತಿಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ಸರ್. ಏನಾಯ್ತು ಅಂತ ಇನ್ನೂ ಗೊತ್ತಾಗಿಲ್ಲ. ಆದರೆ ಇಲ್ಲಿ ಅವನ ತಲೆ ಸಿಕ್ಕಿಲ್ಲ. ಯಾರವನು? ಅಪರಾಧಿ 24 ವರ್ಷದ ಹುಡುಗಿ ಓಡ್ ಹೋಗ್ಬೇಕಾದ್ರೆ ಸಿಕ್ಕಿದ್ಲು ಈಸ್ಟರ್ನ್ ಸ್ಟ್ರೀಟಲ್ಲಿ. ಅವಳ ಕೈಯಲ್ಲಿ ಕತ್ತಿ ಇತ್ತು. ಅದು ಅವಳ ರಕ್ಷಣೆಗೆ ಅಂತ ಇಟ್ಕೊಂಡಿದ್ದಲ್ಲ. ಏನಾಯ್ತು ಅಂತ ಗೊತ್ತಾಗ್ತಾನೆ ಇಲ್ಲ. ಬರೀ ಅನುಮಾನ ಅಷ್ಟೇ. ಇನ್ನು ಕಂಡುಹಿಡಿಬೇಕಾಗಿದೆ. ಅವಳು ಹ್ಯಾಚರ್ನ ಹಿಂಬಾಲಿಸ್ಕೊಂಡು ಬಂದ್ಲು, ತಲೆನ ತೆಗೆದ್ಲು. ಮತ್ತೀಗ ಗುರ್ತು ಅರ್ಥನೇ ಆಗ್ತಿಲ್ಲ. ಕೊಲೆ ಯಾಕೆ ಮಾಡಿದ್ಲು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಸರಿ, ಎಲ್ಲ ಫೋಟೋಸ್ನ ಒಟ್ಟಿಗೆ ಲ್ಯಾಬಿಗೆ ತಗೊಂಡು ಬಂದ್ಬಿಡು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸರಿ ಬಾಸ್. ಆದಷ್ಟು ಬೇಗ. ನಿಮ್ ಮಗಳು ಹೇಗಿದ್ದಾಳೆ ಡಾಕ್ಟರ್? ಕೋಲ್ ಆಕ್ಚುಲಿ ಫೋನ್ ಮಾಡಿದ್ರು. ಅದೆಲ್ಲ ಇರಲಿ, ಗೆಸ್ಟ್ ಏನಂದ್ರು? ತುಂಬಾ ಸೈಲೆಂಟ್ ಆಗಿದ್ದಾಳೆ. ಬಂದಾಗಿಂದಾನು ಏನು ಮಾತಾಡ್ತಾ ಇಲ್ಲ. ಗೊತ್ತಾಯ್ತು ಅವಳು ಯಾರು ಅಂತ? ನಮ್ ಸಿಸ್ಟಮಲ್ಲಂತೂ ಹೆಸರಿಲ್ಲ. ಇದು ನಮ್ ಜೂರಿಸ್ಟಿಕ್ಷನ್ ನಲ್ಲೇ ಒಂದು ಭಯಾನಕ ಘಟನೆ. ಈ ಮರ್ಡರ್ ಅಂತೂ ತುಂಬಾ ಭಯಾನಕವಾಗಿತ್ತು. ನಮ್ ರೆಕಾರ್ಡ್ಸ್ ಅಲ್ಲಿ ಯಾಕೆ ಬಂದಿಲ್ಲ ಅಂತ ಗೊತ್ತೇ ಆಗ್ತಾ ಇಲ್ಲ. ಆನಬೆಲ್ ಹೆಸರಲ್ಲಿ ಏನೋ ಸಿಕ್ಕಿತ್ತು. ಏನು? ಕ್ಲೂ. ಸರಿ, ನೋಡೋಣ ಏನಾಗುತ್ತೋ. ನಾನು ಹೋಗಿ ಮಾತಾಡಿ ನೋಡ್ತೀನಿ. ಬಹುಶಃ ಏನಾದರೂ ಹೇಳ್ಬೋದು. ನೀವ್ ಎಷ್ಟ್ ಬೇಕಾದ್ರೂ ಕೇಳಿ ನೋಡಿ, ಅವಳು ಏನು ಹೇಳಲ್ಲ. ಸರಿ, ನೋಡೋಣ. ನಿಮ್ದೊಂದು ವಸ್ತು ಸಿಕ್ಕಿದೆ ನನಗೆ. ತೊಂದರೆ ಇಲ್ಲ, ತಗೋಬಹುದು. ಇದು ಚೆನ್ನಾಗಿದೆ. ಆನಬೆಲ್. ಅದ್ ನಿನ್ನ ಹೆಸರ? ಆನಬೆಲ್? ಸರಿ, ಅವತ್ ರಾತ್ರಿ ಏನಾಗಿತ್ತು ಅಂತ ನನ್ಗೇಳು ಆನಬೆಲ್. ನನ್ನ ಹೆಸರು ಆನಬೆಲ್ ಅಲ್ಲ. ಸರಿ, ಮತ್ತೇನಂತ ಕರೀಲಿ? ನಿನಗೆ ಗೊತ್ತಾ ನೀನು ಯಾರನ್ನ ಕೊಂದಿದ್ಯಾ? ಹಾ, ನಂಗೆ ಗೊತ್ತಿಲ್ಲ. ಅವನ ಹೆಸರು ಹ್ಯಾಚರ್. ಅವನ ವಯಸ್ಸು 48. ಅವನೊಬ್ಬ ಪ್ರಾಪರ್ಟಿ ಡೆವಲಪರ್. ಮದುವೆ ಆಗಿದೆ, 3 ಜನ ಮಕ್ಕಳು. ಇವಾಗ ಪೊಲೀಸ್ನವರು ಅವ್ರ ಮನೇಲಿದ್ದಾರೆ. ಅವ್ರ ಫ್ಯಾಮಿಲಿ ಜೊತೆ ಮಾತಾಡಿ ಅವನ ಸಾವಿನ ಬಗ್ಗೆ ತಿಳಿಸ್ತಾ ಇದ್ದಾರೆ. ನಿನಗೆ ಹ್ಯಾಚರ್ ಮುಂಚೆಯಿಂದನೂ ಗೊತ್ತಾ? ಅವನಿಂದ ತಪ್ಪಿಸ್ಕೊಳ್ಳೋದಿಕ್ಕೊಂದ್ಯಾ? ನನ್ಗೆಲ್ಲಾನು ಹೇಳು. ಏನ್ ಉಲ್ಟಾ ಪ್ರಶ್ನೆ ಕೇಳ್ತಾ ಇದ್ದೀರಾ? ಉಲ್ಟಾ ಪ್ರಶ್ನೆನಾ? ನೀವು ತಿರುಗ್ಸಿ ಮುರುಗ್ಸಿ ಅದೇ ಪ್ರಶ್ನೆ ಕೇಳ್ತಿದ್ರೆ ನಾನ್ ನಿಮ್ಗೆ ಎಲ್ಲಾ ಕತೆನೂ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಹೌದು, ನಾನೇ ಅವನ್ ತಲೆ ಉಡಾಯಿಸಿದ್ದು. ಆದ್ರೆ ನಾನು ಆರೋಪಿ ಅಲ್ಲ. ನೀವೇನು ನನ್ನ ದೊಡ್ಡ ಕೊಲೆಗಾರ್ತಿ ಅನ್ಕೊಂಡಿದ್ದೀರಾ? ಅವನ್ ತಲೆ ಯಾಕೆ ತೆಗ್ದೆ? ಅವನ್ ಕಥೆ ಮುಗ್ಸಕ್ಕೆ. ಇವಾಗ ಆ ತಲೆಯಲ್ಲಿ 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 ಹೆದರ್ಕೋಬೇಡಿ, ಅವನ್ ಸರಿಯಾಗೇ ಇದ್ದಾನೆ. ನನ್ಗನ್ಸುತ್ತೆ ಹುಡುಗಿದೇನೋ ದೊಡ್ಡ ಕಥೆ ಇದೆ. 3 ವರ್ಷದ ಹಿಂದೆ ಸಾಲ್ವ್ ಆಗಿರೋಂಥ ಕೇಸ್ ಇದೆ. ಕರಾಟೆ ಕಲ್ತಿದ್ದಾಳೆ, ಒಬ್ಬನ ಕೈನೂ ಮುರಿದಿದ್ದಾಳೆ. ಇದು ಕರಾಟೆ ಕಲಿಯೋ ಸಮಯದಲ್ಲಿ ಆಗಿದ್ರಿಂದ ಯಾವುದೇ ಕೇಸ್ ಆಗಿಲ್ಲ. ಇದೆ ನೋಡಿ ಆ ಫೈಲ್. ಟ್ಯಾರನ್. ಟ್ಯಾರನ್
ನನ್ನ ಮಾತು ಕೇಳು. ಟ್ಯಾರನ್, ನನ್ನ ಹೆಸರು ಫ್ರ್ಯಾಂಕ್ ಹ್ಯಾರಿಸ್, ಮತ್ತೆ ಇವರು ಡಿಟೆಕ್ಟಿವ್ ರೇ ಬ್ಯಾಕೆಟ್. ಇವ್ರು ನಮಗ್ ಸಹಾಯ ಮಾಡಕ್ ಬಂದಿದ್ದಾರೆ. ನಿನ್ ಜೊತೆ ಏನ್ ನಡೀತು ಅಂತ ನೀನ್ ನಮ್ಗೆ ಹೇಳ್ಬೇಕಾಗತ್ತೆ ಟ್ಯಾರನ್. ನಿನಗೆ ಕಷ್ಟ ಆಗ್ಬೋದು, ಆದ್ರೆ ವಿಷಯ ತಿಳ್ಕೊಳ್ಳೋದು ನಮ್ಗೆ ತುಂಬಾ ಮುಖ್ಯ ಆಗತ್ತೆ. ಇದೆಲ್ಲ ಯಾವಾಗ ನಡೀತು ಮತ್ತೆ ಎಲ್ಲಿ ನಡೀತು ಅಂತ ನೀನ್ ನಮ್ಗೆ ಎಲ್ಲ ಸತ್ಯನೂ ಹೇಳಿದ್ರೆ ನಾವು ನಿಜವಾದ ಅಪರಾಧಿನ ಕಂಡುಹಿಡಿಬೋದು. ಏನೂ ಆಗೋದಿಲ್ಲ. ನಾನ್ ಯಾವಾಗ್ಲೂ ನಿನ್ ಜೊತೆಗಿರ್ತೀನಿ. ನೀನ್ ಯಾವತ್ತೂ ಹೆದರ್ಕೋಬೇಡ. ಏನೂ ಅವಸರ ಇಲ್ಲ, ನೀನು ನಿಧಾನವಾಗಿ ಹೇಳು. ಅದು ನಾನು ಸ್ಕೂಲ್ ಮುಗಿದ್ಮೇಲೆ ನನ್ನ ಫ್ರೆಂಡ್ ಟೆರಿನ್ ಜೊತೆ ಇದ್ದೆ. ಏನು? ಒಂದ್ ನಿಮಿಷ ಇರು. ಹೋಗಿ ಹೇಳು, ಏನ್ ಮಾಡ್ತಾರ ನೋಡೋಣ. ಈ ನಡುವೆ ತುಂಬಾ ಮಾತಾಡ್ತೀಯಲ್ಲ, ಏನಾದ್ರೂ ಮಾಡ್ಕೋ. ಇರು. ಇಲ್ಲ, ನಾನು ಮನೆಗೆ ಹೋಗ್ಬೇಕು. ಆನಬೆಲ್ ಅಮ್ಮಂಗೆ ಕಂಪ್ಲೇಂಟ್ ಮಾಡಿರ್ತಾಳೆ. ಸರಿ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಸಾರಿ ಮಾ, ನಾನು ಬೀಗ ಮರ್ತ್ಬಿಟ್ಟಿದ್ದೆ. ಮತ್ತೆ ಹಿಂಗ್ ಮಾಡಲ್ಲ. ಯಾವಾಗಿಂದ ಫೋನ್ ಮಾಡ್ತಾ ಇದೀನಿ, ನಿನ್ ಫೋನ್ ಯಾಕೆ ತೆಗಿತಾ ಇಲ್ಲ? ಫೋನ್ ಡೆಡ್ ಆಗಿತ್ತು. ಯಾವಾಗ ನೋಡಿದ್ರು ಇದನ್ನೇ ಹೇಳ್ತೀಯಾ? ಆನಬೆಲ್ ಎಲ್ಲಿದ್ದಾಳೆ? ಅವಳ ರೂಮಲ್ಲಿ ಇಲ್ವಾ? ಅವಳು ಮನೆಗೆ ಬಂದಿಲ್ಲ. ಅವಳು ಹೇಳಿದ್ಲು ಮನೆಗೆ ಹೋಗ್ತಿದ್ದೀನಿ ಅಂತ. ನೀನು ನಿನ್ ತಂಗಿನ ಒಬ್ಬಳನ್ನೇ ಮನೆಗೆ ಬರೋದಕ್ ಬಿಟ್ಬಿಟ್ಯಾ? ಇಲ್ಲಿಂದ 5 ನಿಮಿಷ ಅಷ್ಟೇ ಸ್ಕೂಲಿಗೆ. ಅವಳೇನ್ ಚಿಕ್ಕ ಹುಡುಗಿ ಮತ್ತೆ ಅಲ್ವಲ್ಲ? ಎಲ್ಲಿ ಹೋದ್ಲ ಅವಳು? ನಂಗ್ ಗೊತ್ತಿಲ್ಲ. ಫ್ರೆಂಡ್ ಮನೆಗೆ ಹೋಗಿರ್ಬೋದು. ಏನ್ ಮಾಡ್ತಿದ್ಯಾ? ನಾನ್ ಪೊಲೀಸಿಗೆ ಫೋನ್ ಮಾಡ್ತಾ ಇದೀನಿ. ಹುಚ್ಚಿಡ್ದಿದ್ಯಾ? ಅವಳು ಹೋಗಿ ಸ್ವಲ್ಪ ಹೊತ್ತಾಗಿದೆ. ಅವ್ರೇನ್ ಮಾಡ್ತಾರೆ? ಇವಾಗ ಜಾಸ್ತಿ ಮಾತಾಡ್ಬೇಡ ಟೆರೆನ್. ನೀನು ನಿನ್ ತಂಗಿನ ನಿನ್ ಜೊತೆಗೆ ಮನೆಗ್ ಕರ್ಕೊಂಡ್ ಬರ್ಬೇಕಾಗಿತ್ತು. ನೀನ್ ಯಾವತ್ತೂ ನನ್ ಮಾತ್ ಕೇಳಲ್ಲ. ನೋಡು ಏನಾಯ್ತು ಅಂತ. ಸಾಕ್ ನಿಲ್ಸು. ನಿನ್ ಮಾತ್ ಕೇಳಿ ಸಾಕಾಗಿದೆ. ಹಲೋ ಇನ್ಸ್ಪೆಕ್ಟರ್, ನನ್ ಮಾತ್ ಕೇಳಿ. ಆನಬೆಲ್, ಅವಳ ಹೆಸರು ಆನಬೆಲ್ ಅಂತ. ಸ್ಕೂಲ್ ಮುಗಿದ್ಮೇಲೆ ಅವಳ ಮನೆಗೆ ಬಂದಿಲ್ಲ. ಅವಳನ್ನ ನಾವ್ ಯಾರು ನೋಡೇ ಇಲ್ಲ. ನಾನು ಅವಳ ಎಲ್ಲಾ ಫ್ರೆಂಡ್ಸ್ಗಳಿಗೂ ಫೋನ್ ಮಾಡಿದ್ದೆ. ನಿಮಗ್ ಕೈ ಮುಗಿತೀನಿ, ನೀವು ನನ್ನ ಮಗಳನ್ನ ಹುಡುಕೊಡಿ. ನನ್ ಕೈಗೆ ಸಿಕ್ಕ್ರೆ ನೀನು ಸರಿಯಾಗಿ 4 ಒದೆ ಕೊಡ್ತೀನಿ. ಅಮ್ಮ ತುಂಬಾ ಹೆದರ್ಕೊಂಡಿದ್ದಾರೆ. ನಾನ್ ಬೀದಿಲ್ ನಿನ್ನ ಹುಡುಕ್ತಾ ಇದ್ದೀನಿ. ಜೆಸ್, ಆನಬೆಲ್ ತಪ್ಪಿಸ್ಕೊಂಡಿದ್ದಾಳೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಆನಬೆಲ್ ನನ್ ತಂಗಿ. ಆನಬೆಲ್ ಮಿಸ್ಸಿಂಗಾ? ನಿನ್ನ ವಿಷಯನ ಬಿಡು, ನಾವು ಎಂಜಾಯ್ ಮಾಡೋಣ. ಹಾ, ಬಾ ಹೋಗೋಣ ಡಿಯರ್.
ಆನೆಬೆಲ್ 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 ಹೆದರ್ಕೋಬೇಡ ಪುಟ್ಟ, ನಾನ್ ಬಂದಿದ್ದೀನಿ, ನಿಂಗೇನು ಆಗಲ್ಲ. ಇಲ್ಲ ಆನಿ, ಅಮ್ಮ ಕಾಯ್ತಿದ್ದಾರೆ, ಬೇಗ ಮನೆಗೆ ಹೋಗ್ಬಿಡೋಣ, ಬಾ ಎದ್ದೇಳು. ಆನಿ, ನಿಂಗ್ ಹಿಂಗ್ ಯಾರ್ ಮಾಡಿದ್ದು? ನಿನಗ್ ನೆನ್ಪಿದ್ಯಾ? ನಿಂಗ್ ಗೊತ್ತಾ, ನಾನ್ ನಿನ್ಗೆ ನಿನ್ 9th ಬರ್ಡೇಗೆ ಬೈಕಲ್ ತಂದ್ಕೊಟ್ಟಿದ್ದೆ, ಅದ್ ನನಗ್ ಸಿಕ್ಕಿದೆ. ನಾವ್ ಮನೆಗ್ ಹೋಗೋಣ ನಡಿ. ಆನೆಬೆಲ್ ಆನೆಬೆಲ್ ಎದ್ದೇಳು, ಬಿಟ್ಟು ಹೋಗ್ಬೇಡ. ನಿನ್ ಮೇಲೆ ಆಣೆ ಮಾಡ್ತೀನಿ, ಇನ್ಮೇಲೆ ನಿನ್ನ ಒಬ್ಳೆ ಎಲ್ಲಿಗೂ ಬಿಟ್ಟು ಹೋಗಲ್ಲ. ಆನೆಬೆಲ್, ನನ್ ಬಿಟ್ಟು ಹೋಗ್ಬೇಡ. ಆನಿ, ಪ್ಲೀಸ್. ಆನಿ, ಎದ್ದೇಳು. ನಿಂತ್ಕೊಳ್ಳಿ. ಆನೆಬೆಲ್ಗೆ ಗತಿ ತಂದೋರ್ನ ಹಿಡಿತೀನಿ ಅಂತ ನಂಗ್ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಾಡ್ತೀನಿ, ಸರಿನಾ? ಆನೆಬೆಲ್ಗೆ ಗತಿ ತಂದೋರ್ನ ಹಿಡಿತೀನಿ ಅಂತ ನಂಗ್ ಪ್ರಾಮಿಸ್ ಮಾಡಿ. ಏನಾಯ್ತು ನಿನ್ಗೆ? ನಿದ್ದೆ ಬರ್ತಿಲ್ವಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಪಿಸಾಚಿ. ಏನ್ ಪಿಶಾಚಿ? ಏನ್ ವಿಚಾರ? ನಿನಗೆ ಏನು ಯೋಚನೆ ಮಾಡ್ತಿದ್ಯೋ ಅದರಿಂದ ಸುಮ್ಮನೆ ಸಮಯ ಹಾಳಾಗತ್ತೆ. ಒಂದ್ ವೇಳೆ ನೀನು ಟೆರೇನ್ ವಿಚಾರವಾಗಿ ಮಾತಾಡೋದಕ್ಕೆ ಹೊರಟಿದ್ರೆ ಮತ್ತೆ ನಿಜ. ನೀನ್ ಹೇಳ್ತಿರೋದನ್ನ ಸರಿಯಾಗೇ ಇದೆ, ಆದ್ರೆ ನೀನ್ ಸಮಯ ವೇಸ್ಟ್ ಮಾಡ್ತಿದ್ಯಾ. ನಾನು ಅನ್ಕೊಂಡೆ ನಾನು ನಿಮ್ನ ಎಲ್ಲಾದ್ರೂ ಊಟ ಕರ್ಕೊಂಡು ಹೋಗೋಣ ಅಂತ. ಎರಿಕ್, ನನಗ್ ತುಂಬಾ ಕೆಲಸ ಇದೆ, ಮಾಡೋದಕ್ ಬಿಡು. ಈಗ ನಾವು ಜಗಳ ಮಾಡ್ಕೊಂಡು ಕೂರಕ್ಕಾಗಲ್ಲ. ನನ್ಗನ್ಸುತ್ತೆ ಈ ಕೇಸ್ ಬಹಳ ಬೇಗ ಕ್ಲಿಯರ್ ಆಗತ್ತಂತ. ನಿನಗೇನ್ ಅನ್ಸುತ್ತೆ? ಏನ್ ಇದನ್ ಹೇಳೋದಕ್ಕೆ ನೀನು ಅಷ್ಟೊಂದು ದೂರದಿಂದ ಬಂದ್ಯಾ ಎರಿಕ್? ಸರಿ, ನನ್ಗೆ ಅರ್ಥ ಆಯ್ತು. ನೀನ್ ಇವಾಗ ಇದನ್ ತಗೋ. ಬಹಳ ದೊಡ್ಡ ಕಥೆ ಇದು. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಏನ್ ಮಾಡ್ತೀಯಾ? ಸರಿ, ಹಾಗಿದ್ರೆ ನಾ ಹೊರಗೆ ಕಾಯ್ತಾ ಇರ್ತೀನಿ. ಏನಂತೀಯಾ? ಇದನ್ ನಿಮ್ಗೋಸ್ಕರ ತಂದೆ.
ನಾನು ಫೈಲ್ ನೋಡಿದ್ದೀನಿ. ಡಿಟೆಕ್ಟಿವ್ ರೇ ಬ್ಯಾಕೆಟ್ ಅದನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ರೀಅಸೈನ್ ಮಾಡೋ 5 ನಿಮಿಷದ ಮುಂಚೆ ಮಾಡಿದ್ದಾರೆ. ಮತ್ತೆ ನನಗೆ ಇಲ್ಲೇನು ಸಿಕ್ಕೇ ಇಲ್ಲ. ಹೌದು ಸರ್, ನಿನ್ನೆ ರಾತ್ರಿ 2 ಗಂಟೆಯಿಂದನೂ ನಾವು ಪೂರ್ತಿ ಹುಡ್ಕೊಂತ ಪ್ರಯತ್ನದಲ್ಲಿದ್ದೀವಿ. ಇದು ಯಾವಾಗಾಯ್ತು, ಹೇಗಾಯ್ತು, ಏನು ಗೊತ್ತಾಗ್ತಿಲ್ಲ. ನೀವು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಎಸ್ಕರೇನ್ ಫೋಸ್ಟಾಫ್. ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ ಮಾಡ್ಕೋತೀನಿ. ಇವತ್ತು ರಾತ್ರಿ ನೀವು ಟ್ಯಾರನ್ ಬ್ಯಾಕರ್ನ ರಿಲೀಸ್ ಮಾಡಿ. ಹಾಗೆ ಮಾಡಲಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಇನ್ನೊಂದು ಹೆಣನ ನೀವು ನೋಡಬೇಕಾಗತ್ತೆ. ಮತ್ತೆ ಮಾರನೇ ದಿನ ಇನ್ನೊಂದು, ಮತ್ತೆ ಇನ್ನೊಂದು. ನಾನೇನು ಹೇಳ್ತೀನೋ ಅದನ್ನು ಮಾಡಿ, ಇಲ್ಲ ಅಂದ್ರೆ ಪರಿಸ್ಥಿತಿ ಗಂಭೀರವಾಗ್ಬೋದು. ನನ್ನನ್ನು ನೀವು ಪರೀಕ್ಷೆ ಮಾಡಬೇಡಿ, ಅರ್ಥ ಆಯ್ತಾ? ಮತ್ತೆ ನಾನು ನಿಮ್ಮ ಒಳ್ಳೇದಕ್ಕೇನೆ ಹೇಳ್ತಾ ಇರೋದು. ನೀವು ಆ ತಲೆನ ಹುಡ್ಕೊಂಡು ಹೋಗ್ಬೇಡಿ. ನೀವು ಹುಡುಕಿದ್ರೆ ಆಗ ತೊಂದರೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಆ ವಿಷಯನ ಅಲ್ಲೇ ಹಾಗೆ ಬಿಟ್ಬಿಡಿ. ಯಾರಿದು? ನೀವ್ ಯಾರ ಬಗ್ಗೆ ಕೇಳ್ತಿದ್ದೀರಾ? ನನಗೆ ಗೊತ್ತು ಯಾರು ಹೊಡೆದಿದ್ದು ಅಂತ. ಅದರಲ್ಲಿರೋ ಸೈನ್ ಎಫ್ ಅಂದ್ರೆ ಫಾಲ್ ಸ್ಟಾಫ್. ಇದನ್ ಯಾರು ಹೇಳಿದ್ ನಿಮ್ಗೆ? ಅವನು ಪ್ರೀಸ್ಟ್ನ ಸಾಯಿಸಿ ಮರದಲ್ಲಿ ನೇತಾಕಿದ್ದಾನೆ. ಮತ್ತು ಅವ್ನು ನಮಗೆ ದಿನ ರಾತ್ರಿ ಹೀಗೆ ಆಗತ್ತೆ ಅಂತ ಒಂದು ರೆಕಾರ್ಡಿಂಗ್ನ ಕಳಿಸಿದ್ದಾನೆ. ಇಲ್ಲಿ ಯಾರಾದ್ರೂ ಸಾಯ್ತಾನೆ ಇರ್ತಾರೆ, ಅದು ಕೂಡ ಅವನ ಕೆಲ್ಸನೇ. ಇದು ನಂಬ್ತೀರಾ? ಹೌದು, ನಂಬ್ತೀನಿ. ಅವನು ಪ್ರೀಸ್ಟ್ನ ಸುಟ್ಟಾಕಿ ಅವನ ಬಟ್ಟೆನೆಲ್ಲ ನೇತಾಕಿದ್ದಾನೆ. ಈಗ ನಾನು ಹೋಗಕ್ ಬಿಡಿ. ಅಲ್ಲ, ಯಾಕೆ ಬಿಡ್ಬೇಕು? ಯಾಕೆ ಬಿಡ್ಬೇಕು ನಾನು ನಿನ್ನ ಹೋಗೋದಕ್ಕೆ? ಅವನ್ನ ಸಾಯಿಸಿದ್ಯಾ ಅಂತ ನೀನು ಒಪ್ಕೊಂಡಿದ್ಯಾ? ನೀವು ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ದೆ ತಪ್ಪು ಮಾಡ್ತಿದ್ದೀರಾ. ಅವನ್ ಯಾರು ಅಂತ ನನ್ಗೆ ಹೇಳು. ದೇವ್ರೆ, ಈ ಮಗುವಿನ ಆತ್ಮಕ್ಕೆ ಶಾಂತಿ ಕೊಡು. ಇವಳ ಶರೀರ ನಮ್ಮ ಜಗತ್ತಿನಿಂದ ಬೇರೆಯಾಗಿದೆ. ಈ ಜಗತ್ತನ್ನೇ ಬಿಟ್ಟು ಹೊರಟಿದೆ ಈ ಮಗು. ಮತ್ತವಳು ನಮ್ಮೊಳ್ಳೇದಕ್ಕೋಸ್ಕರ ನಿಮ್ಮ ಚರಣಗಳ ಹತ್ರ ಬಂದಿದ್ದಾಳೆ ದೇವ್ರೆ. ನಾವಿವಳನ್ನ ನಮ್ಮ ಶುದ್ಧ ಮನಸ್ಸಿನಿಂದ ನಿಮ್ಮ ಹತ್ರ ಕಳಿಸ್ತಾ ಇದ್ದೀವಿ ದೇವ್ರೆ. ಶಾಂತಿ ಕೊಡು. ಆಮೀನ್. ಸಿಕ್ಕಿದ್ಲು. ಸರಿ, ಈಗ ಕೈ ಕೊಡು. ಇಷ್ಟ ಆಯ್ತಾ? ಐ ಲವ್ ಯು ಟೂ ಆನಿ. ನೆನ್ಪಿಟ್ಕೋ, ಆತ್ಮ ಹೋದ್ಮೇಲೆ ನಾವು ಅದಕ್ಕೆ ತೊಂದರೆ ಕೊಡೋದು ಅಷ್ಟು ಒಳ್ಳೇದಲ್ಲ. ಅದಿರ್ಲಿ, ಮಗು ಹೆಸರೇನು? ಆನೆಬೆಲ್. ಮತ್ತೆ ನೀನು ಅವಳು ಗೆಳ್ತಿನ? ಅಕ್ಕ. ಆಗಿರೋದ್ರ ಬಗ್ಗೆ ಐ ಆಮ್ ಸಾರಿ. ನನ್ಗೆ ಅರ್ಥ ಆಗುತ್ತೆ ಯಾರನ್ನಾದ್ರೂ ಕಳ್ಕೊಂಡ್ರೆ ಹೇಗಿರುತ್ತೆ ಅಂತ. ನನ್ನ ಒಬ್ಬ ತಮ್ಮ ಚಿಕ್ಕ ವಯಸ್ಸಲ್ಲೇ ನೀರಲ್ಲಿ ಮುಳುಗಿ ಸತ್ ಹೋದ. ದುಃಖದ ವಿಷಯ. ಆದ್ರೆ ತಪ್ಪು ನಂದಾಗಿತ್ತು. ನಾನೇ ಅವನ್ನ ತಳ್ಳಿದ್ದು. ಆದ್ರೆ ನಾನು ಬೇಕು ಅಂತ ಮಾಡ್ಲಿಲ್ಲ. ಅವನ್ನ ವಾಪಸ್ ಎತ್ಕೋಬೋದು ಅನ್ಕೊಂಡೆ. ಆದ್ರೆ ಎಲ್ಲಾನು ನಾವು ಅಂದ್ಕೊಂಡಂಗೆ ಆಗಲ್ಲ ಗೊತ್ತಾ. ನನ್ನ ಹೆಸರು ಫ್ರಾನ್ಸಿಸ್ ಲೆವಿ ಅಂತ. ನಾನು ನಿಮ್ಮ ಹತ್ರ ನಮ್ಮ ಬಾಸ್ಗೋಸ್ಕರ ಬಂದಿದ್ದೀನಿ. ಅವ್ರ ಹೆಸರು ಎಸ್ಕರೇನ್ ಫಾಸ್ಟಾವ್. ಅವ್ರು ನಿಮ್ಮನ್ನ ಭೇಟಿ ಆಗಲೇಬೇಕು ಅಂತಿದ್ದಾರೆ. ಅವರು ನನ್ಯಾಕೆ ನೋಡ್ಬೇಕು? ಅವರು ಕೆಲವ್ರನ್ನ ಮಾತ್ರ ಭೇಟಿ ಮಾಡ್ತಾರೆ. ಅವರಲ್ಲಿ ನೀವೊಬ್ರು. ನೀವು ಅದಕ್ಕೆ ಒಪ್ಕೊಂಡ್ರೆ ಇವತ್ತು ರಾತ್ರಿ ನಾನು ವೆಸ್ಟರ್ನ್ ಸ್ಟ್ರೀಟಲ್ಲಿ ಇರ್ತೀನಿ. ನೀವು ಮಧ್ಯರಾತ್ರಿ ಅಲ್ಲಿಗೆ ಬನ್ನಿ. ನಾನು ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಓ, ಮರ್ತಿದ್ದೆ, ಇದು ಮಿಸ್ಟರ್ ಫ್ಯಾಲ್ಸ್ಟೋವ್ ಕೊಟ್ಟಿದ್ದು.
ಇದೆಲ್ಲ ಹೇಗ್ ಸಾಧ್ಯ? ಅನೆಬೆಲ್, ನೀನ್ ಎಲ್ಲಿದ್ಯಾ? ನಾನ್ ನಿನ್ ಬಿಟ್ಟು ಹೋಗ್ಲಿಲ್ಲ. ಸಾಕ್ ಮಾಡು, ಜಾಸ್ತಿ ಆಯ್ತು. ಸಾಕ್, ನಿಲ್ಸು. ಇಷ್ಟೊಂದು ದುಃಖ ಯಾಕೆ ಪಡ್ತೀಯಾ? ನೀನಿನ್ನೂ ಚಿಕ್ಕ ಹುಡುಗಿ. ನೀನು ಜೀವನದಲ್ಲಿ ಇನ್ನೂ ತುಂಬಾ ನೋಡೋದಿದೆ. ಒಂದಲ್ಲ ಒಂದಿನ ಎಲ್ಲರೂ ಹೋಗ್ಲೇಬೇಕಲ್ವಾ? ಯಾಕಂದ್ರೆ ಯಾವುದೂ ಶಾಶ್ವತವಾಗಿ ಇರೋಕ್ ಸಾಧ್ಯನೇ ಇಲ್ಲ. ನಿನ್ಗೆ ಈ ಶರೀರ ಕೊಟ್ಟಿರೋ ಭಗವಂತನೇ ನಿನ್ ಬಗ್ಗೆ ಯೋಚನೆ ಮಾಡಲ್ಲ. ಮತ್ತೆ ಒಂದು ದಿನ ಇದನ್ನೆಲ್ಲ ಅವನೇ ಅಳ್ಸಾಕ್ತಾನೆ. ಮತ್ತೆ ನಿನ್ನಿಂದಾನೇ ವಾಪಸ್ ಕಿತ್ಕೋತಾನೆ. ಮತ್ತೆ ಆ ದಿನ ನೀನು, ನಿಮ್ಮಮ್ಮ, ನಿನ್ ತಂಗಿ ಮತ್ತೆ ಎಲ್ಲರೂ ಬೂದಿಯಾಗಿ ಅಳ್ಸೋಗ್ತೀರಾ. ಯಾರ್ ನೀನು? ನಾನ್ಯಾರ? ಇಲ್ಲಿ ನೀನ್ ಯಾರು? ನಾವೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದೀವಿ? ನಾವ್ಯಾಕೆ ಬೇರೆ ಬೇರೆ ರೂಪದಲ್ಲಿ ಹುಟ್ಟಿದೀವಿ? ನಾನೀ ಕತ್ಲಲ್ಲಿರೋ ಒಂದು ಬೆಳಕಷ್ಟೇ. ನಾನ್ಯಾರು ಅಂದ್ರೆ ನಿನ್ಗೆ ಸಹಾಯ ಮಾಡೋನು, ನಿನ್ನ ಪ್ರತಿ ಹೆಜ್ಜೆಯಲ್ಲೂ. ನಿಂಗ್ ಗೊತ್ತಾ ನನ್ ತಂಗಿನ್ ಯಾರ್ ಸಾಯಿಸಿದ್ದು ಅಂತ? ಗೊತ್ತಿದೆ. ನಾನು ಅವನನ್ನೇ ನೋಡ್ತಾ ಇದ್ದೀನಿ. ತುಂಬಾ ಹೊತ್ತಿಂದ ಅವನನ್ನೇ ಗಮನಿಸ್ತಾ ಇದ್ದೀನಿ. ಅವನು ತನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಊಟ ಮಾಡ್ತಾ ಇದ್ದಾನೆ. 12 ಮತ್ತೆ 17 ವರ್ಷದ ಮಕ್ಕಳ ಜೊತೆ. ಅವನು ಮಲ್ಗೋಕು ಮುಂಚೆ ಎಲ್ಲ ಲಾಕ್ಸ್, ಕಿಟಕಿ ಮತ್ತೆ ಬಾಗ್ಲನ್ನ ಚೆಕ್ ಮಾಡ್ತಾನೆ. ಆದ್ರೂ ಅವನಿಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿದೆ, ಕತ್ಲಲ್ಲಿ ಒಂದು ಪಿಶಾಚಿ ಅವನನ್ನ ಕದ್ದು ನೋಡ್ತಾ ಇದೆ ಅಂತ. ಹೇಳು ನಂಗೆ ಅವ್ನ್ ಯಾರು ಅಂತ. ಆಗ ನೀನು ಪೊಲೀಸ್ನ ಕರ್ಕೊಂಬರ್ತೀಯ. ಇಲ್ಲ, ನಾನೇ ಅವನನ್ನ ಸಾಯಿಸ್ಬಿಡ್ತೀನಿ. ಇದಪ್ಪ ಮಾತು ಅಂದ್ರೆ. ಅವನನ್ನ ಕ್ಷಮಿಸ್ಬೇಡ, ಮತ್ತೆ ಯಾವತ್ಗೂ ಅವನನ್ನ ಮರಿಬೇಡ. ಸರಿ, ಅವನನ್ನ ಸಾಯಿಸಿದ್ರೆ ಏನ್ ಸಿಗತ್ತೆ? ಅವನನ್ನ ಸಾಯಿಸಿ ಸಮಾಧಿ ಮಾಡಿದ್ಮೇಲೆ ನಿನ್ ದುಃಖ ಕಡಿಮೆ ಆಗತ್ತೆ ಅನ್ಕೊಂಡಿದ್ಯಾ? ಈಗ ನಿನಗೆ ಸಹಾಯ ಮಾಡಕ್ಕೆ ಯಾರೂ ಇಲ್ಲ. ಮತ್ತೀಗ ನೀನು ಚೆನ್ನಾಗಿ ಯೋಚನೆ ಮಾಡು, ಯಾವ ದಾರಿಗೆ ಹೋಗ್ತೀಯ ಅಂತ. ಮತ್ತೆ ಇವತ್ತು ರಾತ್ರಿ ಕಳೆದ್ಮೇಲೆ ನೀನು ಹಿಂದೆ ತಿರುಗಿ ನೋಡಕ್ಕಾಗಲ್ಲ. ಯೋಚನೆ ಮಾಡು. ನೀನೀಗ ಮನೆಗೆ ಹೋಗಿ ನಿಮ್ಮಮ್ಮನ್ನ ಸಮಾಧಾನ ಮಾಡಿ ಅವರಿಗೆ ಸಹಾಯ ಮಾಡ್ತೀಯಾ, ಇಲ್ಲ ನಂತರ ಆಗ್ತೀಯಾ? ಇಲ್ಲೇ ಇರ್ತೀನಿ. ಶೂನ್ಯ ಸ್ಥಿತಿ ಇದು ಭಯ ಮತ್ತೆ ಒಂಟಿತನನ ಹುಟ್ಟಾಕತ್ತೆ. ಇದು ಕತ್ಲಲ್ಲಿರೋ ಒಂದು ಪ್ರಾಣಿ ಮತ್ತದು ಪ್ರಪಂಚದಲ್ಲಿರೋದನ್ನೆಲ್ಲ ನುಂಗಾಕತ್ತೆ. ನೀನು ಎಲ್ಲರಲ್ಲೂ ಭಯ ಹುಟ್ಟಿಸ್ಬೋದು. ಆ ಪ್ರಾಣಿಗಳಿಗೆ, ಆ ಪಿಶಾಚಿಗಳಿಗೆ, ಭಯ ಪಡಿಸೋವಂಥ ಸಾವುಗಳಿಗೆ. ಅವ್ರನ್ಕೋತಾರೆ ಅವರನ್ನ ಭಯ ಪಡ್ಸಕ್ ಯಾರೂ ಇಲ್ಲ ಅಂತ. ಆದ್ರೆ ನಾವು ಅವ್ರನ್ನ ಖಂಡಿತ ತಡಿತೀವಿ. ಖಂಡಿತ ತಡಿತೀವಿ. ಶಾಶ್ವತವಾಗಿ. ಶಾಶ್ವತವಾಗಿ. ಹೆದರ್ಕೋಬೇಡ. ಫೋಸ್ಟರ್ ಬಂದಿದ್ದಾನೆ. ಏನೋ ಸಿಕ್ಕಿದೆ ಅವನಿಗೆ. ಡಿಟೆಕ್ಟಿವ್ ಬ್ಯಾಕೆಟ್, ನೀವ್ ಅವ್ನ್ ತಲೆನ್ ಹುಡುಕ್ತಾ ಇದ್ರೆ ಅದನ್ನ ಎಲ್ಲಿ ಹೂತಾಕಿದೀವೋ ಅಲ್ಲಿಂದ ಹೊರಗ್ ತೆಗೆದ್ರೆ ನಾನ್ ಆಣೆ ಮಾಡಿ ಹೇಳ್ತೀನಿ, ನೀವೆಲ್ರೂ ಸತ್ತೋಗ್ತೀರಾ. ನಾವಿಲ್ಲಿಗೆ ಬರೋಕ್ಕೂ ಮುಂಚೆನೆ ಎಲ್ಲನೂ ಮುಗ್ದೋಗಿತ್ತು. ಫಾಸ್ಟರ್, ನನಗೆ ಗೊತ್ತು ಇಲ್ಲೇನಾಗಿದೆ ಅಂತ. ನೀವು ಹೆದರ್ಕೋಬೇಡಿ. ಏನಾಯ್ತು ಅಂತ ನನ್ಗೆ ಹೇಳಿ. ನೀವು
ಯಾವ ಥರ ಶಬ್ದ? ಆಮೇಲೆ ಏನಾಯ್ತು? ಸಾಧ್ಯನೇ ಇಲ್ಲ. ನಿಲ್ಸಿ, ಎಲ್ರೂ ಹಿಂದೆ ಹೋಗಿ. ತಲೆ ಕೆಡಿಸ್ಕೋಬಿಡಿ, ನಾವಿದನ್ನ ಕೆಳಗಡೆ ಇಡ್ತಾ ಇದೀವಿ. ಶೆರಿಲ್, ಕ್ಯಾರಿ, ಶೆರಿಲ್, ಕ್ಯಾರಿ, ಶೆರಿಲ್, ಶೆರಿಲ್. ಯಾರು ಮಾಡಿದ್ದಿದಲ್ಲ? ನೀನ್ ಯಾರ ಕೆಲ್ಸ ಮಾಡ್ತಾ ಇರೋದು? ಏನು? ಆ ಸರ್ ಕಾಣಿಸ್ತಾ ಇಲ್ಲ. ಯಾರ್ ಸಾಯಿಸಿದ್ದವನ್ನ? ನಾನ್ ಮುಂಚೆನೆ ಹೇಳಿದ್ದೆ ಅದನ್ನ ಅಲ್ಲಿಂದ ತೆಗಿಬೇಡಿ ಅಂತ. ನನ್ ಮಾತ್ ಬಾಯ್ಗ್ ಬಂದಿದ್ ಮಾತಾಡ್ಬೇಡ ಟೈರನ್. ನಮ್ಮಿಬ್ರಿಗೂ ಚೆನ್ನಾಗ್ ಗೊತ್ತಿದೆ ಆ ಸರ್ನ ಹೂತಾಕ್ಬಾರ್ದಿತ್ತು ಅಂತ. ಟೈರನ್, ನಿಜ ಹೇಳು, ಯಾರಿಗೋಸ್ಕರ ಕೆಲ್ಸ ಮಾಡ್ತಾ ಇದ್ಯಾ ನೀನು? ನಿಮ್ಗೋಸ್ಕರ ಕೆಲ್ಸ ಮಾಡ್ತಿರೋದು. ನೀವ್ ಅದನ್ನ ನಂಬ್ತಾ ಇದ್ದೀರಾ? ನನ್ ಜೊತೆ ಆಟ ಆಡ್ಬೇಡ ಟೈರನ್. ಯಾರ್ ನೀನು? ಹೇಳು, ಯಾರ್ ನೀನು? ನಾನು ಕರಾಳ ರಾತ್ರಿ. ಹೆದರ್ಕೋಬೇಡ. ಟ್ರೇವೋ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ. ಇಲ್ಲ, ಅವನ ಹತ್ರ ಇದ್ದಾಳೆ ನಮ್ಮ ಮಗಳು. ನೀನ್ ಇನ್ನೂ ಇಲ್ಲೇ ಇದೆಯಾ? ಹೋಗಿ ಏನಾದ್ರೂ ಮಾಡು. ಇಲ್ಲಿ ಏನಾದ್ರೂ ಮಾಡು. ತಲೆ ಕೆಡಿಸ್ಕೋಬೇಡ. ಏನಾದ್ರೂ ಅಳ್ಬೇಡ. ಮಾಡು. ನಾನಿದ್ದೀನಲ್ಲ. ಮಗಳನ್ನ ಹೋಗಿ ನಾನು ನಿನ್ ಕರ್ಕೊಂಡು ಜೊತೆನೇ ಇರ್ತೀನಿ. ಏನಾಗಲ್ಲ. ಪ್ಲೀಸ್, ಏನಾಗಲ್ಲ. ನನ್ ಮಗಳನ್ನ ಕಾಪಾಡು. ಅವ್ಳಿಗೇನು ಆಗಲ್ಲ. ಜಗತ್ನಲ್ಲಿ ಅಪಾಯಗಳಿದಾವೆ ಡಿಟೆಕ್ಟಿವ್. ಆದ್ರೆ ತುಂಬಾ ಜನ ಇದನ್ನ ಒಪ್ಕೊಳ್ಳಲ್ಲ. ಜನ ಇದನ್ನ ಬಿಟ್ಬಿಡ್ತಾರೆ, ನಾನ್ ಬಿಡಲ್ಲ. ಗೊತ್ತಾಯ್ತಾ ನಿಮ್ಗೆ? ನಾನ್ ಆ ಕತ್ತಲನ್ನೇ ದಿಟ್ಟಿಸ್ ನೋಡ್ತೀನಿ. ಆ ಸೈತಾನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ತೀನಿ. ಅವನೇ ನನ್ ತಂಗಿನ ಕ್ರೂರವಾಗಿ ಸಾಯಿಸ್ದೋನು. ನಾನ್ ಆಣೆ ಮಾಡಿದ್ದೆ ಆ ಸೈತಾನ್ನ ಸುಮ್ನೆ ಬಿಡಲ್ಲ ಅಂತ. ನನಗ್ ಗೊತ್ತಿತ್ತು ಅವನು ನನ್ ಹಾಗೆ ಮಾಡ್ತಾನೆ ಅಂತ. ನೀನು ಸರಿಯಾದ ದಾರಿನೇ ಆಯ್ಕೆ ಮಾಡ್ಕೊಂಡಿದ್ಯಾ. ಈಗ ನೀನು ಹಿಂದೆ ಹೋಗಾಗಿಲ್ಲ. ಈಗ ನನಗೆ ಉತ್ತರ ಕೊಡು. ಏನು ನಿನ್ನ ಹೆಸರಂತ? ಟ್ಯಾರಿನ್ ಬಾಕರ್. ಜೋರಾಗಿ. ಟ್ಯಾರಿನ್ ಬಾಕರ್. ನಿನ್ ಮೇಲೆ ನೀನು ಎಂತ ಅಪಾಯನ ತಂದ್ಕೊಂಡಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ? ಹಾ, ಗೊತ್ತು. ಹಾಗಾದ್ರೆ ಈ ಶಕ್ತಿ ತಗೋ. ಇದ್ರಿಂದ ನೀನು ಶಕ್ತಿಶಾಲಿ ಆಗ್ತೀಯ ಪಿಶಾಚಿಗಳ ವಿರುದ್ಧ ಹೋರಾಡೋಕೆ. ಈಗ ಪ್ರಮಾಣ ಮಾಡು. ನನ್ ಜೊತೆ ಹೇಳು. ಎಲ್ಲಾಯ್ತಾ ನಾತಾ ತೇಯಂ. ಎಲ್ಲಾಯ್ತಾ ನಾತಾ ತೇಯಂ. ಇನ್ನೊಂದ್ಸರಿ. ಎಲ್ಲಾಯ್ತಾ ನಾತಾ ತೇಯಂ. ಇನ್ನೊಂದ್ಸರಿ. ಎಲ್ಲಾಯ್ತಾ ನಾತಾ ತೇಯಂ. ಇನ್ನೊಂದ್ಸರಿ. ಎಲ್ಲಾಯ್ತಾ ನಾತಾ ತೇಯಂ.
ಇನ್ನೊಂದ್ಸರಿ ಇಲ್ಲ ಸಾಕು. ನಾನು ನಿಮಗೆ ಮುಂಚೆನೆ ಹೇಳಿದ್ದೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ. ಈಗ ನೀನು ನನ್ನ ವಶದಲ್ಲಿದೆಯಾ? ಆ! ಆ! ಹೌದು ಡಿಟೆಕ್ಟಿವ್, ಈಗ ನಾನು ಅವರಲ್ಲಿ ಒಬ್ಳಾಗಿದ್ದೀನಿ. ಅದೇನು ಹಾಗಾದ್ರೆ? ಆ ರಾತ್ರಿ ಏನಾದ್ನೋ ಅದು. ಅವರು ಅಂದ್ರೆ ಕತ್ಲೇನು ಹೆದರುತ್ತೆ. ಯಾವ ಸಂದರ್ಭದಲ್ಲೂ ನಿನ್ನನ್ನು ಕಾಪಾಡಕ್ಕಾಗಲ್ಲ. ಅವ್ರು ಬಂದ್ರು. ಅವ್ರಿಲ್ಲಿ ನನ್ಗೋಸ್ಕರ ಬಂದಿದ್ದಾರೆ. ನನ್ಗೋಸ್ಕರನೇ ಬಂದಿರೋದು. ಇಲ್ಲಿರೋರು ಎಲ್ರೂ ಹೊಡೆದಾಕ್ತಾರವ್ರು. ಅರ್ಥ ಮಾಡ್ಕೊಳ್ಳಿ. ನೀವ್ ನನ್ನ ಬಿಡ್ಲೇಬೇಕಾಗುತ್ತೆ. ಅವಳ ಮೇಲೆ ಕಣ್ಣಿಟ್ಟಿರು, ಅವಳೆಲ್ಲೂ ತಪ್ಪಿಸ್ಕೋಬಾರ್ದು. ಇದೆಲ್ಲ ಏನಾಗ್ತಿದೆ? ಅದನ್ನ ನಿಲ್ಲಿಸ್ಬೇಕು ಅನ್ಸುತ್ತೆ. ಬೆಲ್ ರೂಮಿಂದ ಸದ್ದು ಬರ್ತಾ ಇದೆ. ನೀನ್ ಇಲ್ಲೇ ಇರು, ನಾನು ಜನರೇಟರ್ ರೂಮ್ ನೋಡ್ಕೊಂಡ್ ಬರ್ತೀನಿ. ಎಲ್ಲೂ ಹೋಗ್ಬೇಡ. ನಂಗೆ ಸ್ವಲ್ಪ ಕೊಡ್ತೀರಾ? ಟ್ಯಾರನ್ ಬಾರ್ಕರ್, ಈಗ ಆಟ ಮುಗೀತು ಆಫೀಸರ್. ಇಲ್ಲೆಲ್ಲ ಏನಾಗ್ತಾ ಇದೆ ಟ್ಯಾರನ್? ಅವಳನ್ನ ಬಿಟ್ಬಿಡು. ತುಂಬಾ ಜನನ ಬಲಿದಾನ ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನೇ ಹೇಳ್ತಾರೆ. ನಿಂಗೇನ್ ಬೇಕು ಹೇಳು. ಯಾವಾಗ್ಲೂ ಏನ್ ಬಯಸಿದ್ನೋ ಅದು ನೀನು. ನಿನಗ್ ನಾನ್ ಬೇಕು ಅಂದ್ರೆ ಬಾ ತಗೋ. ಎಲೈ ತಾತನ ತಾತೆ, ಎಲೈ ತಾತನ ತಾತೆ, ಎಲೈ ತಾತನ ತಾತೆ, ಎಲೈ ತಾತನ ತಾತೆ. ನನಗೆ ಸ್ವಾತಂತ್ರ್ಯ ಬೇಕಾಗಿದೆ. ಪ್ಲೀಸ್ ಹೇಳಿ, ಎವಿಡೆನ್ಸ್ ರೂಮ್ ಅದೊಂದು ಎಲ್ಲಿದೆ? ಪಿಶಾಚಿ. ನನಗ್ ಗೊತ್ತು, ನಾನು ಅವನ್ನ ತಡಿಬಹುದು. ಆದ್ರೆ ನೀವ್ ಹೇಳಿ, ಎವಿಡೆನ್ಸ್ ರೂಮ್ ಎಲ್ಲಿದೆ? ಎಲ್ರೂ ಸತ್ತು ಹೋಗಿದ್ದಾರೆ. ಈಗ ನೀವ್ ಹೇಳಿಲ್ಲ ಅಂದ್ರೆ ಇನ್ನಷ್ಟು ಜನ ಸಾಯ್ತಾರೆ. ಅದೆಲ್ಲರನ್ನೂ ಸಾಯಿಸ್ಬಿಡ್ತು. ಸೆಕೆಂಡ್ ಫ್ಲೋರ್ ಅಲ್ಲಿ ಬಲ್ಗಡೆ. ಥ್ಯಾಂಕ್ ಯು. ಸಿಕ್ತು.
ನನ್ನ ಕೊಡು. ನೀನು ಹೋರಾಡ್ತಾನೆ ಇರಕ್ಕಾಗಲ್ಲ. ಆಹ್, ನಿನಗೆ ಇಲ್ಲ. ಸಿಗೋದು ಇಲ್ಲ. ನಾವು ಕ್ರಾಕ್ಸ್ ಆತ್ಮಗಳನ್ನ ಕೇಳೋ. ಆಹ್, ಇಲ್ಲ ಇಲ್ಲ. ಆಹ್, 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 ಹೊರಟೋಗು ಇಲ್ಲ. ಇಲ್ಲಿಂದ. ಹೋಗೋಕೆ ಇಲ್ಲ. ಇಷ್ಟ ಇಲ್ವಾ ನಿಂಗೆ? ಬಿಡು ಬಿಡು ಅವಳ, ಬಿಟ್ಬಿಡು ಅವಳ. ನಿನ್ಗೇನು ಆಗಿಲ್ಲ. ಇಲ್ಲ. ಅವನನ್ನ ನೀನ್ ನನ್ನ ಯಾವುದೇ ಇಲ್ಲಿಂದ ಕಾರಣಕ್ಕೂ ಕರ್ಕೊಂಡು ನಂಬೇಡ ಹೋಗಕ್ಕಾಗಲ್ಲ. ನೀನು. ಆಹ್, ನೀನು ಹುಷಾರಾಗಿದ್ಯಾ? ನನ್ನನ್ನ ಒಬ್ಬನೇ ಬಿಟ್ಬಿಡು. ನೀನು ಹುಷಾರಾಗಿದ್ಯಾ? ನನ್ ನೀನು ಕರ್ಕೊಂಡು ಹೋಗಕ್ಕಾಗಲ್ಲ. ಏನೂ ತೊಂದರೆ ಇಲ್ಲ. ನಿಂತ್ಕೋ, ಕೇಳಿಸ್ಕೋ, ನನ್ನ ಮಾತು ಕೇಳಿಸ್ಕೋ, ಕೇಳಿಸ್ಕೋ. ನನ್ನ ಕೊಡು. ಒಪ್ಕೊಂಬಿಡು. ನೀನ್ ನನ್ನ ಹಿಡ್ದಿಟ್ಕೊಳಕ್ಕಾಗಲ್ಲ. ಇಲ್ಲ. ಹಾ, ಒಪ್ಕೋ. ಸಾಕ್ ಮಾಡು, ಸಾಕ್ ಮಾಡು, ಸಾಕ್ ಮಾಡು. ಒಪ್ಕೊಂಬಿಡು. ನಿನಗೆ ಹೋಗೋಕೆ ಇಲ್ಲ. ಇಷ್ಟ ಇಲ್ಲ. ಅಲ್ಲೇನೋ ಆಗಿದೆ, ಬನ್ನಿ ನೋಡೋಣ. ಹೇ, ಬೇಗ ಬನ್ನಿ, ಇಲ್ಲೇನೋ ಆಗಿದೆ, ಬನ್ನಿ ನೋಡೋಣ. ಬಾ, ನೀನ್ ನನ್ ಜೊತೆ ನಡಿ. ಇವನನ್ನ ಇಲ್ಲೇ ಬಿಡ್ತೀನಿ, ನೀನ್ ಬಾ ನನ್ ಜೊತೆ. ಏನು? ನೀನ್ ಅವ್ರನ್ನ ಇಲ್ಲಿ ಬಿಡಕ್ಕಾಗಲ್ಲ. ಯಾಕೆ? ಫಾಲ್ಸ್ಟೈವ್ ಅವನ್ ಮಗಳು. ಸರಿ, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋಣ. ನಡೀರಿ ನಡೀರಿ. ನಿಂತ್ಕೊಳ್ಳಿ. ಬ್ಯಾಗ್ ಇದೆಯಾ ನಿಮ್ಮ ಹತ್ರ? ಅವನ ಮುಖ, ಆ ಮುಖ ಕವರ್ ಮಾಡಿಬಿಡು. ಸರಿ, ನಡೀರಿ. ಎತ್ಕೊಳ್ಳಿ ಅವನ್ನ. ಒಳಗೆ ಹಾಕಿ. ನೀವ್ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡು. ಮಾತು ಕೇಳು. ಇರು ವ್ಯಾನ್ಸ್, ಎಲ್ಲಿ ಹೋಗ್ತಾ ಇದ್ಯಾ? ಏನ್ ತೊಂದ್ರೆ ಆಯ್ತು? ನಿಮ್ ಗನ್ಸ್ ಎಲ್ಲ ತಯಾರಾಗಿಟ್ಕೊಳ್ಳಿ. ನೀನ್ ನನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಓ ಟ್ಯಾರೆನ್, ಇಲ್ಲ, ಅದ್ ನಂದು, ನಂದು. ನನ್ ತಲೆ ನಂದು, ನನ್ ಹೃದಯ ನಂದು, ನನ್ನ ಆತ್ಮನು ನಂದು, 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 ಅದನ್ನೆಲ್ಲ ಮರ್ತೋಗು. ನಂದು. ರೆಡಿಯಾಗಿರು. ಬಿಡು. ನಂದು. ಅದನ್ನೆಲ್ಲ ಮರ್ತೋಗು. ನೀನೀಗ ನನ್ನವಳಾಗಿದ್ಯಾ ಟ್ಯಾರೆನ್? ನನ್ನ ಮಾತನ್ನ ಕೇಳಿಸ್ಕೋ, ಇಲ್ಲಾಂದ್ರೆ ಇವತ್ತು ಇನ್ನೊಂದು ಮಗು ಪ್ರಾಣ ಹೊರಟೋಗತ್ತೆ. ಇಲ್ಲ, ಅವಳು ಮುಟ್ಟೋ ಧೈರ್ಯ ಮಾಡ್ಬೇಡ. ಯಾರು ನಿನ್ನ ತಂಗಿನ ಸಾಯಿಸಿದ್ರೋ ನಾನು ಅವ್ರನ್ನೇ ನೋಡ್ತಾ ಇದ್ದೀನಿ. ಅವನಿಗೆ ತುಂಬಾ ಹಸುವಾಗಿದೆ. ನಾನೀಗ ಈ ಮಗುನ ಅವನಿಗೆ ತಿನ್ನಿಸ್ಬಿಡ್ತೀನಿ. ಅರ್ಥ ಆಯ್ತಾ ನಿಂಗೆ? ಇಲ್ಲ, ಇಲ್ಲ. ಹಾಗಾದ್ರೆ ನಿಂಗೆ ಗೊತ್ತು ನೀನೇನ್ ಮಾಡ್ಬೇಕು ಅಂತ. ಆ ನಾನೊಂದ್ಸಲ ಸೆಂಟೆನ್ಸ್ ಹೋಗ್ಬೇಕಾದ್ರೆ ನನಗೊಬ್ಬ ಸಿಕ್ತ. ಅವನ ಜೊತೆ ಹೆಂಡ್ತಿರಿದ್ರು. ಪ್ರತಿಯೊಬ್ಬರ ಹತ್ರನೂ ಒಂದೊಂದ್ ಬ್ಯಾಗ್ ಇತ್ತು. ಮತ್ ಪ್ರತಿ ಬ್ಯಾಗ್ ಅಲ್ಲೂ ಬೆಕ್ಕಿತ್ತು. ಮತ್ ಪ್ರತಿ ಬೆಕ್ಕಿನ ಜೊತೆನೂ ಒಂದ್ ಮಗು ಇತ್ತು. ಈಗ ಎಲ್ರೂ ಸೇರಿ ಎಷ್ಟ್ ಜನ ಸೆಂಚಸ್ಗೆ ಹೋಗ್ತಿದಾರೆ? ಪೂರ್ತಿ ಗೊಂದಲ ಇದೆ ಈಗ. ನೀವಿಬ್ರು ಕೂಡ ಸಿಗಾಕೊಂಡಿದ್ದೀರಾ ಈಗ.
ಏನ್ ನೀವೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದ? ನಾನೆಲ್ಲಿದ್ದೀನಿ? ಯಾರು ನೀವೆಲ್ಲ? ಇವ್ ನನಗೆ ಗೊತ್ತು. ಇವನೊಬ್ಬ ಜರ್ನಲಿಸ್ಟ್. ನೀನು ಡೈರಿ ಎನ್ಕ್ವೈರರ್ ಅಲ್ಲಿ ಕೆಲಸ ಮಾಡೋದಲ್ವಾ? ನಾವೇನ್ ಮಾಡ್ತೀವೋ ಅದನ್ನ ಸರಿಯಾಗಿ ಮಾಡ್ತೀವಿ. ನೀನ್ ಜಾಸ್ತಿ ಬುದ್ಧಿ ಉಪಯೋಗಿಸ್ಬೇಡ. ಎಲ್ಲ ಒಟ್ಟಿಗೆ ಕೇಳ್ತಿದ್ದೀರಾ? ಯಾರದು? ನೀವು ನನ್ನ ಬಗ್ಗೆ ಏನ್ ತಿಳ್ಕೋಬೇಕು ಅಂತ ಇದ್ದೀರಾ? ಇವಾಗ ಎಲ್ಲಿದೆ? ಯಾಕವಳನ್ನ ನಾವು ಕಾಪಾಡೋದಕ್ಕಾಗಲ್ವಾ? ಈ ತರ ಯಾರಾದ್ರೂ ನಡ್ಕೊಳ್ಳೋದನ್ನ ನಾನು ಯಾವತ್ತೂ ನೋಡಿಲ್ಲ. ಇವಳಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ. ನೀನ್ ಅವಳಿಗೇನ್ ಮಾಡ್ದೆ? ನಾನು ಸರಿಯಾಗೇ ಮಾಡಿದ್ದೀನಿ. ಹಾಗಂದ್ರೆ ಏನ್ ಅರ್ಥ ಇದಕ್ಕೆ? ಕೇಳಿಲಿ, ಆಕೆ ತನ್ನ ಶಕ್ತಿನ ಕಡಿಮೆ ಉಪಯೋಗಿಸಿದಾಗ, ತನ್ನಲ್ಲಿರೋ ಶಕ್ತಿನ ಸ್ವಲ್ಪ ಕೊಟ್ಟಾಗ, ಅದೇ ಹೇಗೆ? ಎಕ್ಸ್ಟ್ರೀಮ್ ಫಾಲ್ಸ್ ಸ್ಟಾಕ್. ಇವಾಗ ಫೈರ್ ಸ್ಟಾಫ್ಸ್ ಇಲ್ಲ, ಎಲ್ಲರೂ ಹೊರಟೋಗಿದ್ದಾರೆ. ಸಾಯಿಸ್ಬಿಡೋದ ಇವಳ? ಒಂದ್ ನಿಮಿಷ ಇರಿ. ಕಾಪಾಡಿ. ನಾವ್ ಇವಳನ್ನ ಉಳಿಸ್ಕೋಬಹುದು. ಇರಿ 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 ಇರಿ, ನನ್ ಮಾತು ಸ್ವಲ್ಪ ಕೇಳಿ. ಇವಳು ನಾವು ಇನ್ನೂ ಪೂರ್ತಿ ವಶಕ್ಕೆ ತಗೊಂಡಿಲ್ಲ. ಅದೇ 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 ನಾನು ಅದನ್ನೇ ಹೇಳ್ತಾ ಇರೋದು. ಇವಳಲ್ಲಿ ಇನ್ನೂ ಶಕ್ತಿ ಇದೆ. ಅವನನ್ನ ಹುಡ್ಕೋದಿಕ್ಕೆ ನಮ್ಗೆ ಇವಳ ಅವಶ್ಯಕತೆ ತುಂಬಾನೇ ಇದೆ. ಇವಳ ಮೂಲಕ ನಾವು ಅವನನ್ನ ಸುಲಭವಾಗಿ ತಲುಪಬಹುದು. ಆದ್ರೂ ಇವಳು ಬದುಕಬಹುದು. ಕೇಳಿಸ್ಕೊಳ್ಳಿ, ಇವಳ ಶತ್ರು ಆಯುಧನ ಅವನ ಮೇಲೆ ನಾವು ಪ್ರಯೋಗ ಮಾಡ್ಬೇಕು. ಏನಂತೀರಾ? ಥ್ಯಾಂಕ್ ಯು. ಅವಳನ್ನ ಲಾಕಪ್ಗೆ ಹಾಕಿದ್ವಿ. ಅವಳ ಈ ಪರಿಸ್ಥಿತಿನ ಯಾರು ತಂದ್ರು ಅಂತ ತಿಳ್ಕೊಳ್ಳೋದಕ್ಕೆ. ಇವಳನ್ನ ಹಿಡಿದು ಒಳಗೆ ಹಾಕಿ. ಅವಳು ತೊಂದರೆಯಲ್ಲಿದ್ದಾಳೆ. ಜೊತೆಗೆ ನಾವು. ಇವಳು ಯಾವಾಗ ಇವಳು ಪವರ್ನ ಯೂಸ್ ಮಾಡ್ತಾಳೋ ಅವಾಗ ಅವಳಲ್ಲಿ ತಲುಪ್ತಾಳೆ. ನಮಗದು ಅರ್ಥ ಆಗುತ್ತೆ. ಅವಳನ್ನು ಮತ್ತೆ ವಾಪಸ್ ತರಿಸ್ಬೇಕು, ಎಷ್ಟೇ ಕಷ್ಟ ಆದ್ರೂ. ಇದೇ ಅವಳ ಉದ್ದೇಶವಾಗಿದೆ. ನಾನು ಇವಳನ್ನ ಭೇಟಿಯಾದಾಗ ಇವಳಿಗೆ 16 ವರ್ಷ ವಯಸ್ಸು, ತಿಳುವಳಿಕೆನೇ ಇರಲಿಲ್ಲ. ನೀವೇ ಅವಳನ್ನ ಹಾಗೆ ಮಾಡಿರೋದು. ನೀವ್ ಅವಳಗ್ ಮಾತ್ ಕೊಟ್ಟಿದ್ರಿ, ಅವಳಗ್ ಸಹಾಯ ಮಾಡ್ತೀನಂತ ಮಾತ್ ಕೊಟ್ಟಿದ್ರಿ. ಆದ್ರೆ ಅವಳನ್ನ ಒಂಟಿಯಾಗಿ ಬಿಟ್ರಿ. ನಿಮ್ಮಿಂದಾನೇ ಅವಳು ಸೈತಾನ್ ಕೈಗೆ ಸಿಕ್ಲು, ಗೊತ್ತಾಯ್ತಾ?
ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾ? ಏನಾದ್ರೂ ಮಾಡೋ ಅವಳಿಗೇನು ತೊಂದರೆ ಆಗ್ಬಾರ್ದು. ಅವಳಿಗೇನ್ ಬೇಕೋ ಅದನ್ನ ಕೊಟ್ರೆ ನನ್ನ ಮಗಳು ಉಳ್ಕೋಬಹುದು. ಟ್ಯಾರಿನ್ನ ಮೀಟ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ. ನಿನಗ್ ಮಗಳಿಲ್ವಲ್ಲ, ಅದಕ್ಕೆ ಅರ್ಥ ಆಗ್ತಿಲ್ಲ ನಿನ್ಗೆ. ಇಲ್ಲೇನ್ ನಡೀತಾ ಇದೆ? ನನ್ನ ಸಾಯಿಸ್ತೀರಾ? ನನ್ನ ಹೋಗೋದಕ್ ಬಿಟ್ಬಿಡಿ, ನನ್ನ ಹೋಗೋದಕ್ ಬಿಡಿ, ಬಿಡಿ ನನ್ನ, ಬಿಡಿ ನನ್ನ. ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ನಮ್ಮ ಮುಖ್ಯವಾದ ಅತಿಥಿ ಒಬ್ರು ಸುಂದರವಾದ ಲೇಡಿ. ಇಷ್ಟು ಸುಂದರವಾಗಿರುವಂತಹ ಲೇಡಿನ ಯಾವತ್ತೂ ನೀವು ನೋಡಿರ್ಲಿಕ್ಕಿಲ್ಲ. ಹೇ ಟರೆನ್, ನೀನ್ ಆರಾಮಾಗಿದ್ಯಲ್ಲ ಈಗ? ನಿಂಗೀಗ ತುಂಬಾ ಕಷ್ಟ ಆಗ್ತಿರ್ಬೇಕು. ಎಷ್ಟ್ ದಿನ? 3 ದಿನ. ಹ್ಯಾಪಿ ಬರ್ತ್ಡೇ ಟು ಯು ಟೆರೆನ್. ಸುಮ್ನೆ ಇರು, ಜೀವನನೇ ಒಂದು ಹೋರಾಟ ಆಗಿದೆ. ಟೆರೆನ್, ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡ್ಬೇಡ. ತಗೋ ಈ ನೀರ್ ಕುಡಿ. ನಂಗಿದ್ರ ಅವಶ್ಯಕತೆ ಇಲ್ಲ, ನಾನು ಟೆರೆನ್, ಇದು ಆರಾಮ. ಬರೀ ನೀರಿನ ಬಾಟಲ್ ಅಷ್ಟೇ. ಬೇಕು ಅಂದ್ರೆ ಬ್ಲಾಂಕೆಟ್ ಕೂಡ ತರ್ತೀನಿ, ಕೇಳಿಸ್ಕೊ. ನಿನ್ನ ವಾಪಸ್ ಈಗ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಆದ್ರೆ ನಿನ್ನ ಸಂಭಾಳಿಸೋದಂತೂ ದೊಡ್ಡ ಕೆಲಸ ಆಗೋಗಿದೆ ನಂಗೆ. ಫಾಸ್ಟ್ ಆಫ್ ಏನಾಯ್ತು? ಜಾಸ್ತಿ ಏನಾಗಿಲ್ಲ, ಅವ್ನು ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಟ್ಟ. 3 ದಿನದಲ್ಲಿ 3 ಅದೇ ಮರ್ಡರ್. ಮಗು ನೋ ನೋ, ಅದ್ಯಾವ್ದೋ ಅನಾಥ ಮಗು, ಅವಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹೇಗೆ? ನೀನ್ ಇಷ್ಟೊಂದು ಯೋಚನೆ ಮಾಡ್ಬೇಡ ಟ್ಯಾರಿನ್. ಇವಾಗ್ಲೇ ಹೇಳು. ಅವಳು ಗ್ಯಾಸ್ ಸ್ಟೇಷನ್ಗೆ ಹೋಗಿ ನಿನ್ ಹೆಸರೇ ಹೇಳ್ತಾ ಇದ್ಲು, ಆಮೇಲೆ ಅವಳಷ್ಟಕ್ಕೆ ಅವಳೆ ಸುಟ್ಕೊಂಡ್ಲು. ಎಷ್ಟ್ ವಯಸ್ಸು? 14. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಿನ್ನ ನೀನು ನೋಡ್ಕೊ. ಎಲ್ಲರೂ ನಿನ್ ಹಿಂದೆ ಬಿದ್ದಿದ್ದಾರೆ, ಊರಲ್ಲಿರೋ ಪೊಲೀಸ್ ನಿನ್ ಹಿಂದೆ ಬಿದ್ದಿದ್ದಾರೆ. ನೀನು ಡಿಟೆಕ್ಟಿವ್ ರೇ ಬೆಕೆಟ್ನ ಅಪಹರಿಸಿದ್ಯಂತೆ. ಈ ತರ ಅಪವಾದ ಇದೆ, ನಿನ್ಗೆ ಗೊತ್ತಿರ್ಲೇಬೇಕಲ್ಲ. ನೀನು ನಿನ್ ಜೊತೆ ಕರ್ಕೊಂಡ್ ಬಂದಿದ್ದೆ ಅಲ್ವಾ? ಅವ್ರು ತಿಳ್ಕೊಂಡಿದ್ದಾರೆ ನೀನು ಅವನನ್ನ ಸಾಯಿಸಿದ್ಯಾ ಅಂತ. ಏನು? ಅವನ್ ಎಲ್ಲಿದ್ದಾನೆ? ಅವನ್ನ ಬಿಟ್ಬಿಡು. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ನಾನಿದ್ದೀನಿ. ಗುಡ್. ಈಥನ್, ಇವನ್ ಹತ್ರ ಕೀ ತಗೊಂಡು ಬ್ಯಾಕೆಟ್ನ ಕರ್ಕೊಂಬಾ. ಹೋಗು ಬೇಗ. ಅವನ್ಗೇನಾದ್ರೂ ಆದ್ರೆ ನೀವೆಲ್ರೂ ಸತ್ ಹೋಗ್ತೀರಾ. ಬಿಚ್. ಬರ್ಜ್. ಏನೋ ಒಂದು. ಈ ನಿರ್ಧಾರ ನೀವು ತಗೊಳಕ್ಕಾಗಲ್ಲ ಬರ್ನ್ಸ್. ನಾನ್ ಹೋಗಿಲ್ಲ ಅಂದ್ರೂ ಆ ಮಗುನ್ ಸಾಯಿಸ್ಬಿಡ್ತಾರೆ. ಇನ್ನೊಂದಿನ ಅವರು ಇನ್ನೊಂದ್ ಮಗುನು ಸಾಯಿಸ್ತಾರೆ. ನಿಜ ಹೇಳ್ತಿದ್ದೀನಿ, ನಮ್ಮಿಂದ ಎಲ್ರೂ ಸಾಯ್ತಾರೆ. ಏನ್ ಈ ತರ ಎಲ್ರನ್ನೂ ಸಾಯಕ್ ಬಿಡ್ತೀಯಾ? ಅವನ್ಗಿನ್ನೂ ಗೆಲುವು ಸಿಕ್ಕಿಲ್ಲ. ನೀನ್ ನನಗ್ 6 ವರ್ಷದಿಂದ ಟ್ರೈನಿಂಗ್ ಕೊಟ್ಟಿದ್ಯಾ, ನನ್ನ ಸರಿ ಮಾಡಿದ್ಯಾ. ಇವತ್ತದ್ ಕೆಲ್ಸಕ್ ಬರ್ಲಿಲ್ಲ ಅಂದ್ರೆ ಇನ್ಯಾವತ್ ಬರುತ್ತೆ? ಇವತ್ ಎಲ್ಲ ಮುಗಿಬೇಕು.
ಆಗತ್ತೆ, ಖಂಡಿತ ಆಗತ್ತೆ. ಆದ್ರೆ ಇವತ್ ನನ್ನ ಹೋಗಕ್ ಬಿಡು. ನಾನು ನನ್ನ ಜೀವನದಲ್ಲಿ ಎಲ್ಲಾರ್ನೂ ಕಳ್ಕೊಂಡಿದ್ದೀನಿ. ಈಗ ಅವನ್ ಮಗಳೂನು ದೂರ ಆಗ್ತಾಳೆ ನನ್ನಿಂದ. ನಾನ್ ಹೋಗ್ಲಿಲ್ಲ ಅಂದ್ರೆ ಅವಳು ಸತ್ ಹೋಗ್ತಾಳೆ. ನನ್ಗೆ ಒಂದ್ ಜೀವ ಉಳ್ಸೋ ಅವಕಾಶ ಕೊಡು ಪ್ಲೀಸ್. ಡಿಟೆಕ್ಟಿವ್ ರೇ, ಬನ್ನಿ ನಿಮ್ಮ ಮಗನ ವಾಪಸ್ ಕರ್ಕೊಂಬರೋಣ. ಇಷ್ಟ ಆಯ್ತಾ? ಐ ಲವ್ ಯು ಟು ಆನಿ, ಐ ಲವ್ ಯು. ರೆಡಿನಾ? ನಡೀರಿ. ಡ್ರೌನಿ, ನಾನು ಸ್ವಲ್ಪ ಡಿಯೋಡ್ರೆಂಟ್ಸ್ ತಗೊಂಡಿದ್ದೀನಿ. ವಾಸನೆ ಬರ್ತಿತ್ತು. ಅವನು ಅವ್ನ ಹಳೆ ಆಂಫರಿ ಕೋಟೆ ತೋರಿಸಿದ್ದ. ಆರ್ ಯು ಶ್ಯೂರ್? ಹಾ, ಅಲ್ಲೇ ಇರ್ತಾನೆ ಅವನು. ಈತನ್, ನೀನ್ ಅಲ್ಲಿಗೆ ಬಾ. ನಾನ್ ನಿನ್ಗೆ ನೈಟ್ ಫಾಲ್ ಎಂಟ್ರೆನ್ಸ್ ಅಲ್ಲಿ ಸಿಗ್ತೀನಿ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನಂಗೆ ಮುಂಚೆ ಒಂದ್ ಕೆಲ್ಸ ಇದೆ, ಬೇಗ ಅಲ್ಲಿಗೆ ಬರ್ತೀನಿ. ಬಾನ್ಸೆಲ್ಲಿ? ಅವನಿಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಿಮ್ಮಿಂದ ನಮ್ಗೇನು ಪ್ರಯೋಜನ ಇಲ್ಲ. ನೀವು ಹೊರಡಿ. ಅವನಿಗೆ ಹೇಳು ನಾನೊಂದು ಬೈಕ್ ತಗೊಂಡು ಹೋಗ್ತೀನಿ. ಇದನ್ನ ನಾನು ನಿನಗೆ ವಾಪಸ್ ಕೊಡೋ ಅವಕಾಶ ಸಿಗದೆ ಇದ್ರೆ ಬೇಗ ನಾನು ನಿಂಗೆ ಸಿಗ್ತೀನಿ. ಈಗ ಹೊರಡಬೇಕು ನನ್ನ ಕೆಲಸದ ಮೇಲೆ.
ಅವನು ನನ್ನ ನೋಡ್ತಿದ್ದ ಹಂಗೆ ನಿನ್ ಮಗಳನ್ ಬಿಡ್ತಾನೆ. ತಕ್ಷಣ ನೀನ್ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೊರಟು ಬಂದ್ಬಿಡು. ಮಿಕ್ಕಿದ್ ನಾನ್ ನೋಡ್ಕೋತೀನಿ. ನೀನ್ ಇಲ್ಲೇ ಗಾಡಿ ಜೊತೆ ರೆಡಿಯಾಗಿರು. ಅಲ್ಲಿಂದ ಬ್ಯಾಕೆಟ್ ಬಂದ್ರೆ ಇವ್ರಿಬ್ರನ್ನ ಕರ್ಕೊಂಡು ಹೊರಟ್ಬಿಡು ಆದಷ್ಟು ಬೇಗ. ನಾನ್ ಆಮೇಲೆ ಬಂದ್ಬಿಡ್ತೀನಿ. ನಾನೇನ್ ಮಗುನಾ? ನಂಗೇನು ಆಗಲ್ಲ. ನೀನ್ ಮುಂಚೆನೂ ಅವರಿಂದ ನನ್ನ ಕಾಪಾಡಿದ್ಯಾ. ಮಾತ್ ಕೊಡ್ತೀನಿ, ವಾಪಸ್ ಬರ್ತೀನಿ ನಾನು. ಅಲೈವ್ ಆರ್ ಡೆಡ್. ಓಕೆ, ಖಂಡಿತ ಸಿಗ್ತೀನಿ. ಒಳಗಿಡು. ನೀನ್ ಇಲ್ಲಿ ಹೋರಾಟ ಮಾಡಕ್ ಬಂದಿಲ್ಲ. ನೀನ್ ಇಲ್ಲಿ ಬಂದಿರೋದ್ ಬರೀ ಮಗಳನ್ನ ರಕ್ಷಣೆ ಮಾಡಕ್ಕೆ. ಸುಮ್ನೆ ಬಾ. ನಿನ್ಗನ್ಸುತ್ತಾ ಅವರು ಬಿಟ್ಬಿಡ್ತಾರೆ ಅಂತ? ನಿನ್ ಮಗಳಿಂದ ಅವನಿಗೇನು ಬೇಕಾಗಿಲ್ಲ, ನಿನ್ನಿಂದಾನೂ ಇಲ್ಲ. ನನ್ನ ನೋಡ್ತಿದ್ದ ಹಂಗೆ ಅವಳನ್ನ ವಾಪಸ್ ಕಳಿಸ್ತಾನೆ. ನನಗೆ ನಿಜವಾಗ್ಲೂ ನಾಚಿಕೆ ಆಗ್ತಾ ಇದೆ. 6 ವರ್ಷದ ಹಿಂದೆ ನಾನು ನಿನಗೆ ಮಾತು ಕೊಟ್ಟಿದ್ದೆ, ಉಳಿಸ್ಕೊಳಕ್ಕಾಗ್ಲಿಲ್ಲ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿನ್ ಬಗ್ಗೆ ನನ್ನ ಕಾಳಜಿ ಇದೆ. ನನಗೆ ತುಂಬಾನೇ ನಾಚಿಕೆ ಆಗ್ತಿದೆ. ಕ್ಯಾರಿ, ಏನೂ ಆಗಲ್ಲ. ಕೊನೆಗೂ ನನ್ನ ಕರಳಿನ ಕುಡಿ ಬಂತು. ಆ ಮಗುನ ಬಿಟ್ಬಿಡು ಫಾಲ್ಸ್ಟಾಫ್. ನೀನಿವತ್ ರಾತ್ರಿ ಏನ್ ಮಾಡ್ದ್ಯೋ ಅದಕ್ಕೆ 7 ಪಟ್ಟು ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಮತ್ತೆ ಇವತ್ ರಾತ್ರಿ ನೀನು ನಿನ್ನ ಮಗ ಮತ್ತೆ ಮಗಳ ಮಾಂಸದ ರುಚಿ ನೋಡ್ತೀಯ. ಇದನ್ನ ಯಾರು ಹೇಳಿದ್ರು ಅಂತ ಗೊತ್ತಾ ನಿಂಗೆ? ಗಾಡ್ ಮಾನ್ಸನ್ ಆಯಾದಲ್ಲಿ ಮೋಸಸ್ಗೆ ಹೇಳಿದ್ದು. ಮತ್ತೆ ನೀನು ನನ್ನ ಪಿಶಾಚಿ ಅಂತ್ಯಾ? ಈ ತರ ಬೇಡದೆ ಇರೋ ವಿಷಯ ಮಾತಾಡ್ಬೇಡ. ಹೇಳು ಡಿಟೆಕ್ಟಿವ್ ಬ್ಯಾಕೆಟ್, ಇವತ್ತೇನಾದ್ರೂ ನೀನು ಮತ್ತೆ ನಿನ್ನ ಮಗಳನ್ನ ನಾನೇ ಇವತ್ತು ಖುದ್ದಾಗಿ ಆ ಕ್ರೂರ ದೇವ್ರ ಹತ್ರ ನಿನ್ನನ್ನ ಕಳ್ಸಿದ್ರೆ ಆಗ ನಿನ್ನ ದೇವ್ರು ನಿನ್ನನ್ನ ಸಂಭಾಳ್ಸಕ್ಕಾಗತ್ತಾ? ನಿನ್ನ ಮೇಲೆ ಆ ದೇವತೆಗಳ ಆಶೀರ್ವಾದ ಇದೆ ಅಂತ ನಿನ್ನ ಎಲ್ಲ ಕಷ್ಟಗಳು ದೂರ ಆಗತ್ತೆ ಅಂತ ನಿನಗನ್ಸತ್ತಾ? ಇಲ್ಲ, ತಪ್ಪು ಕಲ್ಪನೆ. ಮತ್ತೆ ಈ ಪುಟ್ಟ ಹುಡುಗಿ ನಿಂತರಾನೆ. ಈ ಪುಟ್ಟ ಹುಡುಗಿ ಆ ದೇವ್ರ ಹತ್ರ ಸಹಾಯ ಕೇಳ್ಕೊಂಡು ಹೋಗಿದ್ದಾಳೆ. ಇವಳಿಗೂ ಶಿಕ್ಷೆ ಆಗತ್ತೆ. ಈ ನೋವನ್ನ ನಿನ್ ಕೈಯಲ್ಲಿ ತಡ್ಕೊಳಕ್ಕಾಗತ್ತಾ ಡಿಟೆಕ್ಟಿವ್? ನಾನೀ ನೋವಿಂದ ನಿನ್ನನ್ನ ಮುಕ್ತಗೊಳಿಸ್ತೀನಿ. ಬೇಡ. ಓಡೋಗು ಮಗು, ಅಪ್ಪನ ಹತ್ರ ಓಡೋಗು. ಎಲ್ಲ ಸರಿ ಹೋಗುತ್ತೆ, ನೀನ್ ಹೊರಡು. ನೀನು ಕೇಳಿಸ್ತಾ ಇದ್ಯಾ? ಸೈಲೆನ್ಸ್. ಇಡೀ ಪ್ರಪಂಚನೇ ಶಾಂತವಾಗಿ ಮಲಗ್ಬಿಟ್ಟಿದೆ. ಬರೀ ನೀನು ಮತ್ತೆ ನಾನು ಫಾಲ್ಸ್ಟಾಫ್. ಮತ್ತೆ ಇಷ್ಟು ವರ್ಷದಿಂದ ನಾನು ಇದೇ ಸಮಯ ಕಾಯ್ತಾ ಇದ್ದೆ. ನಿನ್ಗೆ ಆ ರಿಚುವಲ್ಸ್ ನೆನ್ಪಿದ್ಯಾ? ಹಾ. ನಿನ್ನ ಪೂರ್ತಿ ಹೆಸರೇನು? ಟರೈನ್ ಬಾಕರ್. ಜೋರಾಗಿ. ಟರೈನ್ ಬಾಕರ್. ನೀನ್ ಯಾರು ಅಂತ ಗೊತ್ತಾ? ನಾನು ನಿನ್ ಪಾಲಿನ ಸಾವು.
ನಿಲ್ಲು ಕ್ಯಾರಿ. ಕ್ಯಾರಿ, ನನ್ನ ಮಾತನ್ನ ಕೇಳು. ಇವನ ಹೆಸರು ಇಟನರ್ ಅಂತ. ಇಟನರ್ ಇವನು ನಿನ್ನ ಮನೆ ಕರ್ಕೊಂಡು ಹೋಗ್ತಾನೆ, ಸರಿನಾ? ಹೆದರ್ಕೋಬೇಡ. ನಾನು ವಾಪಸ್ ಬರ್ತೀನಿ, ನಿನಗೆ ಮಾತು ಕೊಡ್ತೀನಿ. ಇವಾಗ ನೀನು ಹೊರಡು. ಐ ಲವ್ ಯು. ನಾನು ಹೋಗ್ಬೇಕೀಗ, ಓಕೆ? ಫಾಲ್ಸ್ಟಾಫ್, ಟ್ಯಾರನ್, ನೀ ನನಗೆ ಮೋಸ ಮಾಡಿಬಿಟ್ಟೆ. ಜೊತೆಗಿದ್ದಿದ್ರೆ ಏನೆಲ್ಲ ಮಾಡ್ಬೋದಿತ್ತು. ಈಗ ಯಾರಿಗೋಸ್ಕರ ಕಾಯ್ತಿದ್ಯಾ? ನಿಂದಂತೂ ಅತಿ ಆಯ್ತು. ಈ ಅಧ್ಯಾಯನ ಮುಗಿಸೋಣ. ನೀನ್ ಈ ಥರ ಯಾಕೆ ಮಾಡ್ದೆ ನನಗೆ? ನೀನ್ ಯಾರಿಗೋಸ್ಕರ ಹೋರಾಡ್ತಾ ಇದೀಯಾ? ನಿನ್ ತಂಗಿಗೋಸ್ಕರ ಅಂತನೂ ಅಲ್ಲ, ಮತ್ತೆ ಯಾರಿಗೋಸ್ಕರ? ಮನುಷ್ಯರಿಗೋಸ್ಕರ? ಅವಳು ಪ್ರಾಣ ತೆಗ್ದಿರೋಂಥ ಹುಳುಗಳಿಗೋಸ್ಕರನ? ಅವ್ರಿಗೋಸ್ಕರ ಯಾಕೆ ಹೋರಾಡ್ತಾ ಇದೀಯಾ? ಯಾಕಂದ್ರೆ ನಾನು ಅವರಲ್ಲೊಬ್ಳು. ಎಲ್ಲಿವರೆಗೂ? ಹೇಳಿ, ಅಸಹಾಯಕಿ. ಇಲ್ಲ, ನನ್ನ ತಡಿಬೇಡ. ಟೆರಿನ್, ಟೆರಿನ್, ಈಗ ನೀನು ಅಳಿಸೋಗಿದ್ಯಾ? ನಾನು ನೀನು ಕತ್ಲಲ್ಲಿ ಹೋಗೋಣ ಬಾ. ನೀನ್ ಯಾರನ್ನ ಹುಡುಕ್ತಿದ್ಯೋ ಅವ್ರನ್ನ ನಾನು ತೋರಿಸ್ತೀನಿ. ನೋಡಕ್ಕಿಷ್ಟನಾ? ನೋಡು ಅವನನ್ನ, ನೀನೇ ಸಾಯಿಸು. ನೋಡು, ನಾನೇ ಖುದ್ದಾಗಿ ಹೇಳ್ತೀನಿ ಅವತ್ತೇನಾಯ್ತು ಅಂತ. ಇಲ್ಲ, ಪ್ಲೀಸ್ ಬೇಡ, ಪ್ಲೀಸ್. ನಾನೊಬ್ಳೇ ಇದ್ದೀನಿ. ನಾನಿಲ್ಲಿ ಒಬ್ಳೇ ಆಗೋಗಿದ್ದೀನಿ. ನೀನೊಬ್ಬಂಟಿಯಲ್ಲ, ನಾನಿದ್ದೀನಿ ನಿನ್ ಜೊತೆ. ನಾನು ನಿನ್ನ ಒಬ್ಬಳನ್ನ ಬಿಡೋದಿಲ್ಲ. ಅವನ ಜೊತೆ ಎಲ್ಲ ಯುದ್ಧ. ಎಲ್ಲ ಯುದ್ಧ. ಏನಿದು? ಎಲ್ಲ ಯುದ್ಧ, ಎಲ್ಲ ಯುದ್ಧ. ಏನ್ ಮಾಡ್ತಿದ್ಯಾ ನೀನು? ಇವಳನ್ನ ಬಿಟ್ಬಿಡು. ನನ್ನ ಆತ್ಮ ತಗೊಂಡ್ಬಿಡು. ನನ್ನ ಹೆಸರು ರೇ ಬೆಕೆಟ್. ನನ್ನ ಆತ್ಮನ ನಿನ್ಗೆ ಕೊಡ್ತಾ ಇದ್ದೀನಿ, ತಗೋ. ಇಲ್ಲ, ಏನ್ ಮಾಡ್ದೆ ನೀನು? ಸಾಯಿಸು, ಸಾಯಿಸು, ಸಾಯಿಸ್ಬಿಡು ನನ್ನ. ನಿನ್ನ ಕ್ಷಮಿಸ್ತೀನಿ, ನಿನ್ನ ಕ್ಷಮಿಸ್ತೀನಿ, ನಿನ್ನ ಕ್ಷಮಿಸ್ತೀನಿ. ನಿನ್ನ ಕ್ಷಮಿಸ್ತೀನಿ.
ತಾಯಿ ತನ್ನ ಮಗಳಿಗಾಗಿ ಹಂಬಲಿಸ್ತಾ ಇದ್ಲೋ ಆ ಕಥೆ ನಿನ್ನೆ ಮುಕ್ತಾಯವಾಗಿದೆ. ಅವರ ಮಗಳು ಕ್ಯಾರಿ ಬ್ರಾಕೆಟ್ ಅನ್ನು ಒಬ್ಬ ಜರ್ನಲಿಸ್ಟ್ ಕಾಪಾಡಿದ್ದಾರೆ. ಅವಳನ್ನು ಒಂದು ಗುಪ್ತ ಸ್ಥಳದಿಂದ ಕಾಪಾಡಲಾಗಿದೆ. ಇದೀಗ ಬಂದ ಸುದ್ದಿ ಏನೆಂದರೆ, ಕಳೆದ ವಾರ ಜನಗಳಿಗೆ ಗೊಂದಲವನ್ನು ಸೃಷ್ಟಿ ಮಾಡಿಸಿದಂತಹ ಆ ಕೇಸ್ಗೆ ಸಂಬಂಧಪಟ್ಟ ಟೆರೆನ್ ಬಾರ್ಕರ್ ಅನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಕೊನೆಗೂ ಈಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ. ಪೊಲೀಸ್ ಕಸ್ಟಡಿಯಿಂದ ಎಲ್ಲರಿಗೂ ಹೊಡೆದು ತಪ್ಪಿಸಿಕೊಂಡಂತಹ ಟ್ಯಾರಿನ್ ಬಾರ್ಕರ್ ಯಾರಿಗಾದರೂ ಕಂಡುಬಂದಲ್ಲಿ ಮಾಹಿತಿ ತಿಳಿಸಬೇಕೆಂದು ಪೊಲೀಸರು ಕೋರಿದ್ದಾರೆ. ಇದನ್ನ ಕೇಳ್ತಾ ಇರೋರಿಗೆಲ್ಲ ಒಂದು ಓಪನ್ ಮೆಸೇಜ್. ಒಂದಲ್ಲ ಒಂದ್ಸರ್ತಿ ನೀವು ಎಲ್ಲಾನು ಕಳ್ಕೊತೀರಾ. ಹಾಗಾದಾಗ ನಾವೇನು ಮಾಡೋಕ್ಕಾಗಲ್ಲ. ಅದು ಕೊಲೆನೇ ಆಗಿರ್ಲಿ, ನಷ್ಟನೇ ಆಗಿರ್ಲಿ, ನಾವು ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾವು ಧೈರ್ಯವಾಗಿರ್ಬೇಕು. ಈ ಒಂಟಿತನ ಎಲ್ರನ್ನೂ ಕಾಡುತ್ತೆ. ಆದ್ರೆ ಹೆದರ್ಕೋಬೇಡಿ. ಇದನ್ನ ಹೇಳ್ತಿರೋ ನಾನು ಒಂದ್ಸಲ ಎಲ್ಲಾನು ಕಳ್ಕೊಂಡಿದ್ದೆ. ಅದಕ್ಕೆ ನಾನು ನಿಮ್ಗಳ ಹಿಂದೆ ಇದ್ದೀನಿ. ಹೆದರ್ಕೋಬೇಡಿ. ನಿಮ್ ಹೃದಯದಲ್ಲಿ ಏನಾದ್ರೂ ನೋವಿದ್ರೆ ಅಥವಾ ಭಯ ಇದ್ರೆ ಅದನ್ನ ಹೊರಗೆ ಹಾಕ್ಬಿಡಿ. ನಾನು ಇದನ್ನ ಯಾವತ್ತೂ ಮರೆಯಲ್ಲ. ಚಿಂತೆ ಮಾಡಬೇಡಿ, ನಾನು ಯಾವಾಗ್ಲೂ ಇರ್ತೀನಿ. ಇದು ಮಾತಾಡ್ತಿರೋರಿಗೆ ಹೇಳ್ತಿರೋದು. ಯಾರ ಜೀವನದಲ್ಲಾದ್ರೂ ಯಾವ್ದಾದ್ರೂ ದುರಂತ ನಡೆದಿರ್ಬೋದು. ನಿಮ್ಮಿಂದ ಯಾವುದೇ ಪಾಪ ಆಗಿರಬಹುದು, ನಿಮ್ಮಿಂದ ಯಾವುದೇ ಕ್ರೈಮ್ ನಡೆದಿರಬಹುದು. ನಾನು ನೋಡ್ತಾ ಇದ್ದೀನಿ. ನನ್ನ ಹೆಸರು ಟೈರನ್ ಬಾಕರ್. ರಕ್ಷಣೆಯ ದೇವತೆ ನಾನು ಎಲ್ಲರನ್ನ ರಕ್ಷಿಸಕ್ಕೆ ತಯಾರಾಗಿದ್ದೀನಿ. ನಾನು ಟೈರನ್ ಬಾಕರ್, ಸೈತಾನನ ಬೇಟೆಗಾರ್ತಿ. ನಾನು ಡೀಮನ್ ಹಂಟರ್. An adventure